ಕ್ಷೇತ್ರದಲ್ಲಿ ನ್ಯೂಸ್ ಫಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಕಾಕೋಳ್. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಕ್ಕಲಿಗ ನಾಯಕತ್ವಕ್ಕಾಗಿ ತೀವ್ರ ಪೈಪೋಟಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಬಳಿಕ ಚನ್ನಪಟ್ಟಣ ಕ್ಷೇತ್ರವು ರಣರೋಚಕ ಚುನಾವಣೆಗೆ ಸಾಕ್ಷಿಯಾಗಲಿದೆ. ಒಂದ್ ಕಡೆ ಸೋಲಿನ ಸೇಡನ್ನ ತೀರಿಸಿಕೊಳ್ಳಲು ಡಿಕೆ ಸಹೋದರರು ರಣತಂತ್ರವನ್ನು ರೂಪಿಸಿದ್ರೆ, ಮಗದೊಂದ್ ಕಡೆ ಗೆಲುವಿನ ನಾಗಾಲೋಟಕ್ಕೆ ಕುಮಾರಸ್ವಾಮಿ ಅವರು ಪ್ರತಿತಂತ್ರವನ್ನು ರೂಪಿಸಿದ್ದಾರೆ. ಮುಖ್ಯವಾಗಿ ಡಿಕೆ ಸಹೋದರರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅಥವಾ ಬೇರೆ ಯಾರಾದ್ರೂ ಅಖಾಡಕ್ಕೆ ಇಳಿತಾರ ಅನ್ನುವಂತ ಒಂದು ಚರ್ಚೆ ನಡೀತಿದ್ರೆ, ಮಗದೊಂದ್ ಕಡೆ ಕುಮಾರಸ್ವಾಮಿ ಅವರ ಉತ್ತರಾಧಿಕಾರಿಯಾಗಿ ಸಿಪಿ ಯೋಗೇಶ್ವರ್ ಅವರ ಅಖಾಡಕ್ಕೆ ಇಳಿತಾರ, ಇಲ್ವೇ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ. ಹಾಗಾದ್ರೆ ಬನ್ನಿ, ಕ್ಷೇತ್ರದ ಮತದಾರರು ಏನನ್ನ ಹೇಳ್ತಾರೆ, ಏನನ್ನ ಬಯಸಿದ್ದಾರೆ, ಏನನ್ನ ನಿರೀಕ್ಷೆಯನ್ನು ಹೊಂದಿದ್ದಾರೆ, ಇವೆಲ್ಲವನ್ನ ಅರಿಯುವಂತ ಒಂದು ಪ್ರಯತ್ನವೇ ನ್ಯೂಸ್ ಫಸ್ಟ್ ನ ಗ್ರೌಂಡ್ ರಿಪೋರ್ಟ್. ನಾವೀಗ ಚನ್ನಪಟ್ಟಣ ಬಸ್ ನಿಲ್ದಾಣದ ಹತ್ರ ಬಂದಿದ್ದೀವಿ. ಇಲ್ಲಿ ಜನರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಸೊ ಹೆಂಗಿದೆ ಇಲ್ಲಿ? ಅದೇ ಕುಮಾರಸ್ವಾಮಿಗೆ ಹಾಕೋತರ ಇದೆ. ಕುಮಾರಸ್ವಾಮಿ ಅವರು ಅಲ್ಲೋಗಿದಾರಲ್ಲ, ಸೆಂಟ್ರಲ್ ಮಿನಿಸ್ಟರ್ ಆಗಿದಾರಲ್ಲ, ನಿಂತ್ಕೋತಾರೆ ಅಂತ ಹೇಳ್ತಾರಲ್ಲ. ಯಾರು ಮಾಡ್ತಾರೋ ಯಾರು ನಿಲ್ತಾರೋ ಇವಾಗ ನೋಡೋಣ. ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಲ್ತಾರ? ಯಾರೋ ಗೊತ್ತಿಲ್ಲ ಸರ್ ಇಂದ ನಮ್ಗೆ. ಸಿಪಿ ಯೋಗೇಶ್ವರ ನಿಲ್ತಾರ? ಚನ್ನಪಟ್ಟಣ ತಾಲೂಕಲ್ಲಿ ಅವರು ಒಳ್ಳೆ ಕೆಲಸ ಮಾಡವ್ರೆ, ಅವರು ಗೆದ್ರು ಪರವಾಗಿಲ್ಲ. ಯೋಗೇಶ್ವರ ನೀರೆಲ್ಲ ಕೊಟ್ಟವ್ರಲ್ವೇ, ಅನುಕೂಲತೆ ಮಾಡವ್ರೆ. ಸೊ ಹೆಂಗಿದೆ ಈಗ ಚನ್ನಪಟ್ಟಣ ಕ್ಷೇತ್ರ? ಏನೋ ನಮ್ಗೆ ಅಷ್ಟೊಂದು ಹೊರಗಡೆ ಓಡಾಡೋರಿಗೆ ಗೊತ್ತಾಗಿರುತ್ತೆ. ನೋಡಬೇಕು, ಡಿ ಕೆ ಅವರು ಕ್ಯಾನ್ವಾಸಲ್ಲಿ ಅವರೇ. ಈಗ ಇನ್ನು ಕುಮಾರಣ್ಣ ಅವರು ಆ ಕಡೆ ಇನ್ನೂ ಯಾರು ಬಂದಿಲ್ಲ, ಬಂದರು ಹೊರಟೋಗ್ಬಿಟ್ರು. ಅದೇ ಹೋಗ್ಬಾರ್ದಾಯ್ತು. ಹಾಂ, ಇಲ್ಲಿ ಜನಗಳಿಗೆ ಏನು ಬೇಕೋ ಅದನ್ನ ಮಾಡ್ಕೊಡ್ಬೇಕಾಗಿದ್ದು. ಗೆದ್ದಿದ್ರಲ್ವರ, ಭರವಸೆಗಳು ಕೊಟ್ಟಿದ್ರಲ್ವಾ, ಈಗ ತಿರ್ಗಾ ಹೋರಾಟ ಮಾಡಬೇಕು, ಗೆಲ್ಲಬೇಕು. ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಆಗ್ತಾರೆ ಅನ್ಸುತ್ತಾ? ಡಿ ಕೆ ಶಿವಕುಮಾರ್ ಬರೋದೇನು ನಮಗೆ ಅವ್ರದ್ದೇನು, ಅವ್ರು ಬರಬೇಕಾದ್ದೇನಿಲ್ಲ ಅನ್ಸುತ್ತೆ. ಪೈಪೋಟಿ ಇದೆ, ಇಲ್ಲ ಅಂತಲ್ಲ. ಅಂದರೆ ಯೋಗೇಶ್ವರ ಅವಾಗ್ಲಿಂದನೂ ಮಾಡ್ಕೊ ಬಂದಿದ್ದಾರೆ ಕೆಲಸನ. ಚನ್ನಪಟ್ಟಣ ಇವಾಗ ಗೆದ್ರು ಸೋತ್ರು ಕೂಡ ಇವನ್ ಚನ್ನಪಟ್ಟಣದಲ್ಲೇ ಇದ್ದು ಚನ್ನಪಟ್ಟಣ ಜನತೆಗಾಗಿನೇ ಸೇವೆ ಮಾಡ್ತಿದ್ದಾರೆ. ನಿಂತ್ಕೊಂಡ್ರೆ ಬೆಸ್ಟ್. ಯಾರು ಅಭ್ಯರ್ಥಿ ಆಗ್ತಾರೆ ಅನ್ಸುತ್ತೆ? ನಿಖಿಲ್ ಕುಮಾರಸ್ವಾಮಿ ಅವರು, ಯೋಗೇಶ್ವರ ಅವರು? ಯೋಗೇಶ್ವರ ಅವ್ರು ಆಯ್ತಾರೆ. ಫಿಕ್ಸ್ ಯೋಗೇಶ್ವರ ಅವರು? ಫಿಕ್ಸ್. ಫೈಟ್ ಇರುತ್ತೆ ಈಗ? ಫೈಟ್ ಇದ್ದೇ ಇರುತ್ತೆ, ಫೈಟ್ ಇರುತ್ತೆ. ಎಲ್ಲ ಮಾಡಿದಾರ ಕುಮಾರಸ್ವಾಮಿ ಅವರು? ಕುಮಾರಣ್ಣರು ಇಲ್ಲಿ ಚನ್ನಪಟ್ಟಣ ಏನೂ ಮಾಡಿಲ್ಲ, ಯೋಗೇಶ್ವರ್ ಮಾಡಿದಾರಲ್ವಾ. ಇವಾಗ ಅವರು DCM ಆಗಿ ಇಡೀ ಕರ್ನಾಟಕನೇ ನೋಡ್ಬೋದು. ಇವಾಗ MLA ಆಗಿನೇ ಮಾಡಬೇಕು ಅಂತ ಏನಿಲ್ಲ, DCM ಆಗಿನೇ ಅವರು ಏನಾದರೂ ಸೇವೆ ಸಲ್ಲಿಸ್ಬೋದು. MLA ಆಗಿ ಮಾಡುವಂಥದ್ದು ಏನಿದೆ, ಅವ್ರು DCM ಅಲ್ಲಿ ಇದ್ದಾರಲ್ವಾ ಆಲ್ರೆಡಿ. ಈಗ ಯಾರು ಬರ್ತಾರೆ ಈಗ? ಈಗ ಯಾರೋ ಬೇರೆ ಸಿಪಿ ಯೋಗೇಶ್ ಬಂದಾರಂತೆ, ಇಲ್ಲ DK ನಿಲ್ತಾರೆ. ಡಿ ಕೆ ಶಿವಕುಮಾರ್ ನಿಲ್ತಾರ? ಏನೋ ಹೇಳ್ತಾವ್ರೆ, ಚನ್ನಪಟ್ಟಣ ಚಿನ್ನಪಟ್ಟಣ ಮಾಡ್ತೀವಿ ಅಂತ. ಯಾರು ಬೆಸ್ಟ್ ಅನ್ಸುತ್ತೆ? ಏನು ನಮ್ಮ ಇದಕ್ಕೇನೆ ಇದು ಮಾಡಿಲ್ಲ, ಸಿಪಿ ಯೋಗೇಶು ನಿಲ್ತೇನೆ ಅಂತ ಹೇಳ್ತಾವ್ರೆ. ಚುನಾವಣೆ ಮತ್ತೆ ಬರ್ತಿದೆ ಈಗ. ಏನು ಮಾಡುವ ಈಗ, ಏನು ಮಾಡುವ ಹೇಳಿ, ಯಾರಿಗೆ ಹಾಕುವ ಹೇಳಿ. ನಮ್ಗೆ ಯಾರು ಏನು ನಮ್ಗೆ ಇದು ಮಾಡ್ತಾರೆ ಅವ್ರಿಗೆ ಹಾಕುವ. ಫೈಟ್ ಜೋರಾಗಿರುತ್ತೆ ಈಗ. ಫೈಟು ಅಂದ್ರೆ ನಮ್ಗೆ ಬಡವ್ರಿಗೆ ಕೊಡೋದೇ ನಿಲ್ಲಿಸ್ಬಿಟ್ಟವ್ರಲ್ಲ. ಈಗ 2000 ರೂಪಾಯಿ ಬರ್ತಿತ್ತು, ಅದು ನಿಲ್ಲಿಸ್ಬಿಟ್ಟವ್ರೆ. ಈಗ ಅಕ್ಕಿನೂ 5 kg ಕೊಡ್ತಾರೆ, ನಾವು ಹೆಂಗೆ ಜೀವನ ಮಾಡೋದು ನೀವು ಹೇಳಿ? ನೀವು ಸಹಕಾರ ಮಾಡಿರ್ತಾನೆ, ನಾವು ಅವ್ರನ್ನ ಮ್ಯಾಕ್ ಕೇಳಿಸೋದು. ಯಾರು ಬೆಸ್ಟ್ ಅನ್ಸುತ್ತೆ ಚನ್ನಪಟ್ಟಣ ಅಭಿವೃದ್ಧಿಗೆ? ಚನ್ನಪಟ್ಟಣ ಅಭಿವೃದ್ಧಿಗೆ ಏನೋ ಇವರಿಂದನೇ, ಅವ್ರ ಹೆಸರು DK ಇಂದಾನೆ ಬಡವರೆಲ್ಲ ಬದುಕ್ತಾ ಇದ್ರು. ಈಗ ಅದು ನಿಲ್ಲಿಸ್ಬಿಟ್ಟವ್ರೆ, ಏನು ಮಾಡೋದು? ಯಾರು ಬಂದು ನಿಂತ್ರೆ ಬೆಸ್ಟ್ ಅನ್ಸುತ್ತೆ? ಏನೋ DK ಇಂದ ನಮಗೂ ಉಪಕಾರ ಆಗ್ತಿತ್ತು ಅಣ್ಣ. ಕರೆಂಟ್ ಚಾರ್ಜ್ ಇರಲಿಲ್ಲ, ಒಂದು ಬಸ್ ಫ್ರೀ ಇತ್ತು, ಒಂದು
ಇದು 2,000 ರೂಪಾಯಿ ಕೊಡ್ತಿದ್ರು, ಮನೆಗೆ ಉಪಕಾರ ಆಯ್ತಿತ್ತು. ಈಗ ಅದಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ಈಗ ಡಿ ಕೆ ಶಿವಕುಮಾರ್ ನಿಲ್ಬೇಕು ಅಂತಿದ್ರ? ಡಿ ಕೆ ಶಿವಕುಮಾರ್ ಹೇಳ್ತಾವ್ರೆ ಅಭಿವೃದ್ಧಿ ಅಂತ. 1 ರೂಪಾಯಿ ಕೆಲಸಗಳು ಯಾರು ಮಾಡ್ತಾ ಇಲ್ಲ. ಮಾಡ್ತವ್ರೇನಪ್ಪ? ಏನ್ ಮಾಡ್ತವ್ರಪ್ಪ ಅವ್ರು? ಕಾಂಗ್ರೆಸ್ ಅವರು ಎಲ್ಲ ಫ್ರೀ ಬಿಟ್ಬಿಟ್ಟು 1 ರೂಪಾಯಿ ಕೆಲಸಗಳು ಯಾವ ನ್ಯಾಯವಾಗಿ ಮಾಡ್ತಾ ಇಲ್ಲ. ಯಾರು ಅಭ್ಯರ್ಥಿ ಆಗ್ತಾರೆ ಇಲ್ಲಿ? 100% ಯೋಗೇಶ್ ಬರೋದು ಸರ್. ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾರು ಬೆಸ್ಟ್ ಅನ್ಸುತ್ತೆ? ನಮ್ಗೆ ಕುಮಾರಸ್ವಾಮಿನೇ ಬೆಸ್ಟ್. ಕುಮಾರಸ್ವಾಮಿ ಅವರು ಇಲ್ವಲ್ಲ, ಕೇಂದ್ರ ಸಚಿವರಾಗಿದ್ದಾರೆ. ಯೋಗೇಶ್ವರ್ ಅವ್ರನ್ನ ನೋಡ್ಬೇಕು. ಯೋಗೇಶ್ವರ್ಗೆ ಕೊಡ್ಬೇಕಾ? ಹೌದು, ಯೋಗೇಶ್ವರ್ ಅವ್ರು ಕೊಟ್ರೆ ಇನ್ನೂ ಒಳ್ಳೇದು. ಶ್ರೀಮಂತರು ಆಯ್ತಾರೆ ಅವ್ರೆ, ಬಡವ್ರಂಗೆ ಅವ್ರೆ. ಶ್ರೀಮಂತರನ್ನ ಮಾಡ್ತಾರೆ, ಬಡವ್ರ ತಕ್ಕನಾಗೆ ಇರ್ತಾವ್ರೆ. ಶ್ರೀಮಂತ ಏನ್ ಮಾಡ್ತಾ ಇಲ್ಲ, ನಾವ್ ಮಾಡೋ ಕೂಲಿ ಮಾಡ್ತಾನೆ ಇದೀವಿ. ಯಾರು ಬಂದ್ರೆ ನಮ್ಗೆ? ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಕೇಂದ್ರಕ್ಕೆ ಮಂತ್ರಿ ಆಗಿದ್ದಾರೆ, ಬಡವ್ರಿಗೆ ಏನ್ ಮಾಡ್ಕೊಡ್ತಿದ್ದಾರೆ ಅವರು? ಏನ್ ಮಾಡ್ಕೊಟ್ಟಿದ್ದಾರೆ? ಹೋಗ್ಲಿ. ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತಿಲ್ಲಿ? ಯಾರು ಬಂದ್ರು ಯಾರು ಏನು ಮಾಡಲ್ಲ. ಏನು ನಮ್ಗೆ ವ್ಯಾಪಾರಕ್ಕೆ ಜಾಗ ಕೊಟ್ರೆ ಸಾಕಷ್ಟೇ. ಅಷ್ಟೇ, ಏನೋ ಜೀವನ ಮಾಡ್ಕೊಯ್ತೀವಿ. ಅವ್ರು ಕೊಟ್ಟದ್ದು ಬಿಟ್ಟದ್ದು ತಿನ್ನಲ್ಲ ಉಣ್ಣಲ್ಲ. ಏನೋ ನಮ್ಗೆ ಇಲ್ಲಿ ಜಾಗ ಸಿಕ್ಕಿದ್ರೆ ಸಾಕು. ಫೈಟ್ ಇದೆಯಾ ಎಲೆಕ್ಷನ್ಗೆ ಅಂತ? ಫೈಟ್ ಅಂದ್ರೆ ಡಿ ಕೆ ಬಂದ್ರೆ ಗೆಲ್ಲಲ್ಲ, ಯೋಗೇಶ್ ನಿಂತ್ಕೊಂಡೆ ಗೆಲ್ತಾರೆ. ಯಾಕೆ ಯೋಗೇಶ್ವರ್ ನಿಂತ್ರ ಗೆಲ್ತಾರೆ? ಯಾಕೆಂದ್ರೆ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ನೀರಾವರಿ ಇರಲಿಲ್ಲ. ಚನ್ನಪಟ್ಟಣ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ನೀರಾವರಿ ಮಾಡಿಕೊಟ್ಟು ಕೆರೆಗೆಲ್ಲ ನೀರು ತುಂಬಿಸ್ತವ್ರು ಯೋಗೇಶ್ವರು. ನಾವೆಲ್ಲ ಸೊಪ್ಪು ತರಕಾರಿ ಬೆಳಿಬೇಕು ಅಂದ್ರೆ, ತೆಂಗಿನ ಮರ ಚೆನ್ನಾಗಿರ್ಬೇಕು ಅಂದ್ರೆ ಯೋಗೇಶ್ವರ್ ನೀರಾವರಿ ಮಾಡಿಕೊಟ್ಟ ನಾವು ಚೆನ್ನಾಗಿದ್ದೀವಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೀಗ ಜನಗಳಿಗೆ ಅಸಮಾಧಾನ ಇದೆ, ಕ್ಷೇತ್ರ ಬಿಟ್ಟೋದ್ರು ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಗೆಲ್ತಾರೆ ಸರ್. ಇದು ಎಲ್ಲರೂ ಬೆಳಗ್ಗೆ ಉಪಹಾರ ಸವಿತಿದ್ರೆ ಅವ್ರ ಹತ್ರ ಹೋಗೋಣ, ಅವರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಅಲ್ಲ, ಅಭಿವೃದ್ಧಿ ಆಗಿದೆಯಾ ಕ್ಷೇತ್ರ? ಆಗ್ತಾ ಇದೆ, ಇನ್ನೂ ಆಗ್ಬೇಕಾ? ಇನ್ನೂ ಆಗ್ಬೇಕಾಗಿದೆ, ಆಗ್ತಾ ಇದೆ ಈಗ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟೋಗಿದಾರಲ್ಲ? ಹೌದು, ಹೇಳಿ. ಏನೇನು ತೊಂದರೆ ಇಲ್ಲ, ಬೇರೆಯವ್ರು ಬರ್ತಾರೆ. ಇಲ್ಲ ಅವ್ರ ಮಗನ ಮತ್ತೆ ಇಲ್ಲ ಯೋಗೇಶ್ ಅವರು ನಿಂತ್ಕೋತಾರೆ. ಹೌದು, ಯೋಗೇಶ್ವರ್ ನಿಲ್ತಾರ? ಹೌದು, ನಿಲ್ತಾರೆ ಅನ್ಕೊಂಡಿದೀವಿ, ನೋಡೋಣ. ಈಗ ಡಿ ಕೆ ಶಿವಕುಮಾರ್ ಅವ್ರ ಕ್ಷೇತ್ರಕ್ಕೆಲ್ಲ ಬರ್ತಿದಾರಲ್ಲ ಡೈಲಿ? ಬಂದ್ರು ಏನು ಸರ್, ಪೆಟ್ರೋಲ್ ರೈಟ್ ಈ ಪಾರ್ಟಿ ಆಯ್ತು. ಪ್ರತಿಯೊಂದು ಹೆಚ್ಚಿಸ್ತಾವ್ರೆ. ಹೇಳ್ತಿರೋದು ಫ್ರೀ ಕೊಡಿ ಅಂತಾನೆ ನಾವೇನೋ ಕೇಳಿದ್ವಿ. ಅವ್ರ ಎಣ್ಣಾಳಕ್ಕೆ ಫ್ರೀ ಅಂತ ಕೊಡ್ತಾವ್ರೆ, ಯೂಸ್ ಇಲ್ಲ. ಇಲ್ಲಿ ಕಿತ್ತಿ ಅಲ್ಲಿ ಕೊಡ್ತಾವ್ರೆ ಅಷ್ಟೇ. ಏನು ಕೋಲ್ಗೋಯ್ತಾಗೋ ಅಗ್ದಿ ಕೊಡ್ತಾ ಇದಾರೆ ಅವರು. ನಮ್ಮ ಹತ್ರ ಕೇಳೋದು ಅವ್ರು ಕೊಡೋದು ಆಯ್ತು ಅಂತ. ಇನ್ನೇನು ಮಾಡ್ತಾ ಇದಾರೆ? ಯಾರು ಅಭ್ಯರ್ಥಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ನಮ್ಗೇನೋ 90% BJP ಇಂದ ಗೆದ್ರೆ ಸರಿ ಅನಿಸ್ತು. ನಾವೀಗ ಚನ್ನಪಟ್ಟಣದ ಮತ್ತೊಂದು ಹೋಟೆಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಜನರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್, ಈಗ ಬೈ ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ ಈಗ. ಸೊ ಹಿಂಗೆ ಫೈಟ್ ಇದೆಯಾ ಹೋಗ್ಲಿ ಕ್ಷೇತ್ರದಲ್ಲಿ? ಫೈಟ್ ಇದೆ. ಯಾರ್ಯಾರು ಫೈಟು? ಯೋಗೇಶ್ ಕುಮಾರ್ ಕಾಂಗ್ರೆಸ್ ಫೈಟ್ ಇದೆ. ಯಾರು ಕ್ಯಾಂಡಿಡೇಟ್ ಆಗಬೇಕು? ಕ್ಯಾಂಡಿಡೇಟು ಯೋಗೇಶ್ ಆಗ. ಯಾಕೆ? ಯಾಕೆಂದ್ರೆ ದೇಶದ ಬಗ್ಗೆದು, ನೀರದ ಬಗ್ಗೆದು ಇವೆಲ್ಲ ಇದಿದೆ, ಚೆನ್ನಾಗಿದೆ. ವ್ಯವಹಾರ ಮಾತಾಡ್ಬೋದು, ಚೆನ್ನಾಗಿದ್ದಾರೆ. ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರೆ ಅಂತಾರಲ್ಲ? ಆಗ್ಲಿ ಬಿಡಿ, ಅವ್ರದ್ದಾದ್ರೆ ಅವ್ರದ್ದು, ನಮ್ದು ಯೋಗೇಶ್ ಆದ್ರೆ ಯೋಗೇಶ್. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಾರೆ ಈಗ ಚನ್ನಪಟ್ಟಣ ಕಡೆಗೆಲ್ಲ. ನಾನು ಅಭ್ಯರ್ಥಿ ಆಗ್ತೀನಿ ಅಂತಿದ್ದಾರೆ. ಈಗ ಆಯ್ತಾರೆ, ಅದಕ್ಕೆ ಮುಂಚೆ ಹಂಗಲ್ವಾ ಬರೋದು? ನ್ಯಾಯ ಅಲ್ವಾ? ಇವತ್ತು ನೀವು ಬಂದಿದ್ದೀರಿ ಅವರ ಪರವಾಗಿ, ನಾವು ನಿಮ್ದಕ್ಕೂ ಹೇಳ್ಬೇಕು, ಅವ್ರದಕ್ಕೂ ಹೇಳ್ಬೇಕು. ಯಾರು ಗೆಲ್ತಾರೆ ಅವರು ಒಳ್ಳೆ ಕೆಲಸ ಮಾಡ್ಬೇಕು. ಬೈ ಎಲೆಕ್ಷನ್ ಬರುತ್ತಲ್ಲ, ಫೈಟ್ ಇದೆ ಕ್ಷೇತ್ರದಲ್ಲಿ ಅಂತ ಕೇಳ್ತಾ ಇದ್ದೀನಿ. ಫೈಟ್ ಇದೆ ಸರ್, ಖಂಡಿತ ಫೈಟ್ ಇದೆ. 100% ಯೋಗೇಶ್ವರ ಗೆಲ್ತಾರೆ ಸರ್. ಯಾಕೆ ಯೋಗೇಶ್ವರ ಗೆಲ್ತಾರೆ ಇಲ್ಲಿ? ಯೋಗೇಶ್ವರ ಕೆಲಸ ಮಾಡವ್ರೆ ಸರ್, ನೀರಾವರಿ ವರ್ಕ್ ಮಾಡಿದ್ದಾರೆ. 100% ಜನಗಳ ಬಗ್ಗೆ ತುಂಬಾ ಒಲವಿದೆ ಸರ್. ಅವ್ರು ಯಾರು ಬರ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಯೋಗೇಶ್ ಅವರು ನಿಂತ್ಕೊಂಡ್ರೆ ಬೆಂಬಲ ಜನ ಕೊಡ್ತಾರೆ. ಯಾಕಂದ್ರೆ ಮೊದಲು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಯಾರು ಬರ್ತಾರೆ ಅವ್ರಿಗೆ ಬೆಂಬಲ ಕೊಡ್ತಾರೆ ಸರ್, ಅಷ್ಟೇ. ಜನದ ಮೇಲೆ ನಿರ್ಧಾರ ಸರ್. ಬಂದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತೇವೆ ಅಂತ ಅಂದ್ರೆ ಮಾಡಿದ್ರೆ ಜನಗಳು ಯಾವ ರೀತಿ ನಿರ್ಧಾರ ಮಾಡ್ತಾರೋ ಅವ್ರ ಇಚ್ಛೆ ಸರ್. ಅದು ಕುಮಾರಸ್ವಾಮಿ ಇರ್ಬೇಕಾಯ್ತು ಇಲ್ಲೇನೆ ಸರ್. ಕುಮಾರಸ್ವಾಮಿ ಇರಬೇಕಾಯ್ತು ಅನ್ನೋಕ್ಕಿಂತ ಸೆಂಟ್ರಲ್ ಮಿನಿಸ್ಟರ್ ಆಗಿದಾರಲ್ಲ ಸರ್. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರಿಂದ ಇಲ್ಲಿ ಈಗಲೂ ವರ್ಕ್ ಮಾಡ್ಬೋದಲ್ಲ ಸರ್. ಈಗ ಸ್ಪೆನ್ಸರ್ ಮಿಲ್ ಇದೆ, ಇಲ್ಲಿ ಸುಮಾರು ಜನಕ್ಕೆ ಉದ್ಯೋಗ ಅವಕಾಶ ಕೊಡ್ಬೋದು. ಕೊಟ್ಟಿಲ್ಲ, ಈಗ ಅವರು ಮನ್ಸು ಮಾಡಿದ್ರೆ ಸರ್ ಕೊಡ್ಬೋದು ಸರ್. ಈಗ ಸುಮಾರು ಜನಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೋದು. ನೀವ್ ಹೆಂಗೆ ಹೇಳ್ತೀರಾ? ಕ್ಷೇತ್ರದಲ್ಲಿ ಫೈಟ್ ಜೋರಾಗಿರುತ್ತಾ? ಫೈಟು ಜೋರಾಗಿ ಏನು ಅನ್ಕೊಳ್ಳಲ್ಲ ಬಿಡಿ, ಕಾಂಗ್ರೆಸ್ಗಂತೂ ಇಲ್ಲ. ಬಂದರೆ ಇಲ್ಲಿ ಇವ್ರಿಗಾದ್ರೂ ಪರವಾಗಿಲ್ಲ, ಯೋಗೇಶ್ ಕೂರ್ಗಾದ್ರು ಪರವಾಗಿಲ್ಲ, ನಿಖಿಲ್ ಕುಮಾರ್ಗಾದ್ರೂ ಪರವಾಗಿಲ್ಲ ಈ ಕ್ಷೇತ್ರ. ಸರ್, ಹೆಂಗಿದೆ ಸರ್ ಓಕೆ ಫೈಟ್ ಇಲ್ಲಿ ಸರ್? ಏನು ಸರ್, ಯಾರು ನಿಂತು JDS ಗೆಲ್ತಾರೆ. ಯಾಕೆ ಸರ್ JDS? JDS ಕೆಲಸ ಚೆನ್ನಾಗಿ ಮಾಡೋರು ಸರ್. ಕುಮಾರಣ್ಣ ತುಂಬ ಕೆಲಸ ಚೆನ್ನಾಗಿ ಮಾಡೋರೆ. ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ರಲ್ಲ, ಆದ್ರೂ ಮಗ ಇದ್ದಾರಲ್ಲ. ನಿಖಿಲ್ ಅವರೇ ಬರ್ತಾರೆ ಅಂತೀರಾ? ನಿಖಿಲ್ ಅವರೇ ಬರ್ತಾರೆ. ಯೋಗೇಶ್ವರ್ ಅಂತಿದ್ದಾರೆ.
ಯೋಗೇಶ್ವರ್ ಬಂದ್ರು ಅವ್ರಿಗೂ ಮಾಡ್ತೀವಿ ಸರ್. ಬೈ ಎಲೆಕ್ಷನ್ ಬೇಕು, ಯಾಕೆಂದರೆ ಇವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಲ್ಲ, ಅವ್ರಿಗೆ ಒಳ್ಳೆ ಇದಿದೆ ಜನಗಳ ಬಗ್ಗೆ ಅಭಿಪ್ರಾಯ ಇದೆ. ಹಂಗಾಗಿ ಅವರು MP ನಿಂತು ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು ಒಳ್ಳೆಯದು. ನಮ್ಮ ಚನ್ನಪಟ್ಟಣದಲ್ಲಿ ರಾಜೀನಾಮೆ ಕೊಟ್ಟವ್ರೆ, ಉಪಚುನಾವಣೆ ನಡೀಲೇಬೇಕು. ಹಂಗಾಗಿ ಪ್ರತಿಸ್ಪರ್ಧಿಗಳು ಅವರೇ, ಆದರೂ JDS BJP ಮೈತ್ರಿನೇ ಗೆಲ್ಲೋದು. ಎಸ್, ನಾವೀಗ ದೊಡ್ಡಮಳೂರು ಬಂದಿದ್ದೀವಿ. ಇಲ್ಲಿ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಉಪಚುನಾವಣೆ ಬೇಕಾಯಿತು ಅನ್ಸುತ್ತಾ ಅಥವಾ ಇದು ಈ ಥರ ಆಗಿದೆ ಅಂತ ಅನಿಸ್ತಿದೆಯಾ? ಈ ಥರ ಆಗಿದೆ, ಬೇಕಾಗಿದೆ. ಈಗ ಬೇಕಲ್ಲ. ಈಗ ಹೆಂಗಿದ್ರೆ ಅವರು ಕುಮಾರಸ್ವಾಮಿ ಅವರು ಇದು ಕೊಟ್ಟಿದ್ದಾರೆ, ಈಗ ಇಲ್ಲಿ ಬೇಕೇ ಉಪಚುನಾವಣೆ ಬೇಕೇ ಬೇಕು. ಹೌದು. ಯಾರು ಬೆಸ್ಟ್ ಅನ್ಸುತ್ತೆ ಈಗ ಸದ್ಯಕ್ಕೆ ಮೊದಲೇ ಅವರೇ ಇದ್ರು ಕುಮಾರಸ್ವಾಮಿ ಅವರು. ಈಗ ಇಂಥ ಯಾರು ಆಯ್ಕೆ ಆಯ್ತಾರೆ ಅದ್ರ ಮೇಲೆ ಸರ್ ಡಿಫರೆನ್ಸು. ಹಾಂ, ನಾವು ಇಂಥವರೇ ಬೇಕು ಅಂತ ಏನಿಲ್ಲ, ಯಾರಾದರೂ ಅದರಲ್ಲಿ ನಮ್ಗೆ ಅಭಿವೃದ್ಧಿ ಮಾಡಿಕೊಡೋರು ಬೇಕು. ನೋಡೋಣ, ಯಾರಿಗೆ ಅದೃಷ್ಟ ಇದೆ ಅವ್ರು ಬರ್ತಾರೆ. ಅವರೇ ಕ್ಯಾಂಡಿಡೇಟ್ ಆಗ್ತೀವಿ ಅಂತಿದಾರಲ್ಲ, ಅದು ಅವ್ರ ಖುಷಿ, ಅವ್ರ ಅದೃಷ್ಟ, ಅವ್ರ ಲಕ್ಕಿ ನಂಬರು. ನಮಗೇನು ಹೇಳೋಕ್ಕಾಗಲ್ಲ, ಜನನ್ನ ನಂಬಿ ನಾವೇನು ಮಾಡೋಕ್ಕಾಗಲ್ಲ. ಅವ್ರವ್ರ ಅದೃಷ್ಟ ಇರೋದಂಗೆ ಆಗುತ್ತೆ ಅಷ್ಟೇ. ಅದೃಷ್ಟ ಯಾರಿಗಿದೆ ಈ ಸಲ ಉಪಚುನಾವಣೆಗೆ? ಯಾರಿಗೈತೆ ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ಯಾರು ಬರೋ ಅದೃಷ್ಟ ಇರ್ತದೆ ಹಣೆ ಬರ್ದಲ್ಲಿ ಅವ್ರಿಗಾಯ್ತದೆ. ಯಾರಿಗಿದ್ದ ಅವ್ರಿಗೆ ಆಯ್ತದೆ, ನಾವೇನು ಕದದೆ ಅದಲ್ಲವೇ ಆಯ್ತದೆ ಅಷ್ಟೇ. ಆಯ್ತು, ಅವರಿಗೆ ಗೆಲ್ಲಿ ಯಾರಿಗೆ ಗೆಲ್ಲಿ. ನಮ್ಮ ಕುಮಾರಸ್ವಾಮಿ ಬಂದ್ರೆ ಸರಿ ಕಣಪ್ಪ. ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರಲ್ಲ, ಇವಾಗ ಆ ಕಡೆ ಹೊಂಟೋದ್ರಲ್ಲ, ನಮ್ಮ ಕುಮಾರಸ್ವಾಮಿ ಬಂದ್ರೆ ಸರಿ. ನಿರೀಕ್ಷೆ ಮಾಡಿದ್ರ ಇದನ್ನ? ಇನ್ನು ಮಾಡಿದ್ದು ಏಕೆಂದರೆ ಇದರಿಂದ ಎಲೆಕ್ಷನ್ ನಡೀತಲ್ಲ, MP ಎಲೆಕ್ಷನ್ನಿಂದ ನಿರೀಕ್ಷೆ ಮಾಡಿದ್ದು. ಈಗ DK ಯೋಗೀಶ್ ನಿಂತ್ಕೋತಾರೆ, ಈಗ ಇಬ್ಬರದ್ದೇ ಫೈಟು ಕನ್ಫರ್ಮ್ ಆಗಿದೆ. ಡಿಕೆದೆ ಕನ್ಫರ್ಮ್. ಇನ್ನೇನು ಹೇಳಿದ್ ನಾವು ಚನ್ನಪಟ್ಟಣದಲ್ಲಿ ಬೇರೆ ಮೂರನೇ ವ್ಯಕ್ತಿ ನಿಲ್ಲಿಸ್ತೀನಿ, ನಾನು ಮುಖ ನೋಡ್ಕೊಂಡು ಓಟ್ ಕೊಡಿ, DK ಶಿವಕುಮಾರ್ ಸ್ಪರ್ಧೆ ಮಾಡ್ತೀವಿ ಮಾಡೋದಿಲ್ಲ ಅಂತಲೇ ಹೇಳಿದ್ದು. ನಮ್ಮ ಕಡೆಯಿಂದ ಬೇರೆ ಅವ್ರು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇರೋದು. ಯೋಗೇಶ್ವರ್ ನಿಲ್ತಾರೆ. ಯಾರು ನಿಲ್ತಾರೆ ಇಲ್ಲಿ? ಯೋಗೇಶ್ವರು. ನಿಖಿಲ್ ಕುಮಾರಸ್ವಾಮಿ ಅಂತಿದ್ದಾರೆ. ಇಲ್ಲ ಕೊಡೋಲ್ಲ ನಾವು. ನಮ್ಮ ಯೋಗೇಶ್ವರೇ ಗೆಲ್ಬೇಕು. ನಮ್ಮ ಚಾಲಕಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ JDS ನಿಂತ್ಕೊಂಡ್ರೆ ಚಿಂಡೆಯಿಂದ ನಾವು JDS ಗೆಲ್ಸ್ತೀವಿ. ಅವ್ರು BJP ಇಂದ ನಿಂತ್ರೆ ಯಾರು BJP ಟಿಕೆಟ್ ಇಲ್ಲ ಅನ್ನಿಸಿಲ್ಲ, ಕೊಡಲ್ರು. ಇಲ್ಲಿ ಚನ್ನಪಟ್ಟಣ MLA ಕುಮಾರಸ್ವಾಮಿ ಇದ್ರು, ಇದು JDS ಇದು ಪ್ರಭಾದೇವರು JDS ಜನಾಂಗ. ಇಲ್ಲಿ 90-95 ಸಾವಿರ JDS ಸೀಟ್ ಇದೆ. ಅದರಿಂದ ಯೋಗೇಶ್ವರು ನಿಲ್ಲಕ್ಕಾಗೋದಿಲ್ಲ. ಅಥವಾ BJP JDS ಇಂದ ಟಿಕೆಟ್ ಕೊಡ್ತೀವಿ, BJP ಗೆಲ್ಲಕ್ಕಾಗಲ್ಲ. DK ಶಿವಕುಮಾರ್ ನಾನೇ ಅಭ್ಯರ್ಥಿ ಅಂತಿದ್ದಾರೆ. ಹೌದು ಅಂತವ್ರೆ. ಈಗ ಬೇರೆ ನಿಲ್ಲಿಸ್ತೀನಿ ಅಂತಾರೆ, ಅವ್ರು ನಿಂತರೂ ಜನ ಸ್ವಲ್ಪ ಓಟ್ ಕೊಡ್ತಾರೆ, ಸೋಲೋದಂತೂ ಗ್ಯಾರಂಟಿ. ಅಂದ್ರೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗ್ತಾರಾ DK ಬ್ರದರ್ಸ್ಗೆ? ಹಾಕಲ್ಲ ಬಿಡಿ ಸರ್, ಹಾಕಲ್ಲ. ಈ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದು ಒಳ್ಳೇದಾಯ್ತು ಅಥವಾ ಹಿಂಗೆ ಇಲ್ಲೇ ಇರ್ಬೇಕಾಯ್ತಾ? ಇಲ್ಲ, ಒಳ್ಳೇದಾಯ್ತು. ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ, ರೈತರಿಗೆಲ್ಲ ಒಳ್ಳೇದಾಗುತ್ತೆ. ಆಮೇಲೆ ತಿರ್ಗಾ ಇನ್ನೊಂದು ಯಾವುದೋ ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಹೆಸರು ಹೇಳ್ತಾ ಇಲ್ಲ, ಅದು ಲೇಡೀಸಾ ಅಂತ ನೋಡ್ಬೇಕು ಯಾರು ಆಗ್ತಾರೆ. ಯಾರೇ ಬಂದ್ರು ಫೈಟ್ ಇರುತ್ತಿಲ್ಲ, ಯಾರೇ ಬಂದರೂ ಫೈಟ್ ಇರ್ತದೆ. ಅಂದರೆ DK ಸುರೇಶ್ ಬಂದು ಇವು ಶಿವಕುಮಾರ್ ಬಂದಷ್ಟು ಫೈಟ್ ಬರಲ್ಲ. ಇಲ್ಲೇನೇ ಆದರೂ NDA ಅಭ್ಯರ್ಥಿ ಗೆಲುವು ಗ್ಯಾರಂಟಿ. ಕೂಲಿ ಕಾರ್ಮಿಕರಿದ್ದಾರೆ, ನಾವು ಅವ್ರ ಹತ್ರನೂ ಮಾತಾಡ್ತೀವಿ. ಸೊ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಉಪಚುನಾವಣೆ ಬೇರೆ ಹತ್ರಕ್ಕೆ ಬರ್ತಿದೆ. ಈಗ ಹೆಂಗನ್ಸುತ್ತೆ ಕ್ಷೇತ್ರದಲ್ಲಿ? ಈಗ ಎಲ್ಲ ಕೆಲಸಗಳೆಲ್ಲ ಆಗಿದೆ ಅನ್ಸುತ್ತಾ? ಇಲ್ಲ ಸರ್, ಕೆಲಸಗಳೆಲ್ಲ ಆಯ್ತದೆ ಇರೋರಿಗೆ, ನಮ್ಮಂತ ಕೂಲಿಯವ್ರಿಗೆ ಇಲ್ಲ. ಕುಮಾರಸ್ವಾಮಿ ಅವರು ಇಲ್ಲ, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಗೊತ್ತು ಸರ್, ಟಿವಿನಲ್ಲಿ ನೋಡ್ತೀವಿ, ಗೊತ್ತು ಸರ್. ಚುನಾವಣೆ ಬೇರೆ ಬರುತ್ತಲ್ಲ ಈಗ. ಬರ್ತದೆ, ಬರ್ಲಿ ಬಿಡಿ ಸರ್. DK ಶಿವಕುಮಾರ್ ಬರ್ಲಿ. DK ಶಿವಕುಮಾರ ಅವರ ಅಭ್ಯರ್ಥಿ ಆಗ್ತಾರಾ? ಆಗ್ಲಿ. ಹೌದು ಸರ್, ಆಯ್ತಾರ ಸರ್. ಬಡವ್ರಿಗೆ, ಅವರಿಂದ ಬಡವರು ಎಷ್ಟು ಜನ ಗಂಜಿ ನಾವೆಲ್ಲ ಕುಡ್ದಿದ್ದೀವಿ ಸರ್. 2,000 ಕಳಿಸಿರೋದು ಒಂದು ದಿನಕ್ಕೆ ಕೆಲಸ ಇಲ್ಲದೆ ಇರುವಾಗ ತಗೊಂಡು ಬಂದು ನಾವು ಕುಡ್ದಿದ್ದೀವಿ. ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ಆನಂದಪುರದಲ್ಲಿ ಫುಲ್ಲು ನಾವು ತಿಂದಿದ್ದೀವಿ. ಓಟನ್ನು ಅವ್ರಿಗೇನು ಹಾಕಿದ್ದೀವಿ, ಅವ್ರಿಗೇನ ಹಾಕಿದ್ದು. ಇವು ಸಾರಿ ಬಂದ್ರು ಅವ್ರಿಗೇನು ನಾವು ಹಾಕೋದು.
ಸರ್ ನಮ್ಗೆ ಯಾರು ಬಂದರೆ ಏನಿ ಸರ್ ನಮ್ಗೆ ಕಷ್ಟ ಹೋಯ್ತದ ಹೇಳಿ ಸರ್ ನಮ್ಗೆ ಕಷ್ಟ ಹೋಯ್ತದ ಕಷ್ಟ ನಮಗೆ ಯಾರು ಬಂದು ಮುಂದೆ ಬಂದು ನಮ್ಗೇನು ಕುಂಡ್ರಸವ್ರು ಅನ್ನ ಹಾಕೋದು ತಪ್ಪೋಯ್ತದ ಏನಿಲ್ಲ ಸರ್ ಅಷ್ಟೇ ಯಾರಿಂದ ನಮ್ಗೇನು ಡಿ ಕೆ ಶಿವಕುಮಾರ್ ಅವರು ಓಡಾಡ್ತಿದ್ದಾರೆ ಕ್ಷೇತ್ರದಲ್ಲಿ. ಓಡಾಡ್ಲಿ ಬಿಡಿ ಸರ್ ಅವ್ರು ಇದಕ್ಕೆ ಅವ್ರು ಓಡಾಡ್ತಾರೆ, ನಾವು ಕೆಲಸ ಬಿಟ್ಟು ನಿಂತ್ಕೊಂಡು ಅವ್ರು ನೋಡ್ಕೊಂಡು ಇರೋಕ್ಕಾಯ್ತದ. ಈಗ DCM ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ಬೋದು ಅಂತಿದಾರಲ್ಲ, ಇಲ್ಲಿ CP ಯೋಗೇಶ್ವರು ಇಲ್ಲಾಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಬೋದು ಅಂತಿದ್ದಾರೆ. ನನಗೆ ಇಷ್ಟ ನಮ್ಮ ಯೋಗೇಶ್ವರ ಅವರು ತುಂಬ ಭಾಳ ಪತ್ರವಾದವರು. ಅವರು ತಂದೆ ಪುಟ್ಟಮಾದೇಗೌಡರು ನನಗೆ ಹೆಡ್ ಮಾಸ್ಟರ್ ಆಗಿದ್ರು ಸರ್. ಅವರಿಂದ ಯೋಗೇಶ್ವರ್ಗೆ ಸಪೋರ್ಟ್ ಮಾಡ್ತೀವಿ. ನಮ್ಮದು ಹೇಳಿ ಅಂತ ಮುಂಚೆ ನಾವು ಕುಮಾರಸ್ವಾಮಿಗಿನೇ ಹಾಕೋ, ಈ ಸಾರಿನೇ ನಮಗೆ ನಾವು ಹಾಕ್ಲಿಲ್ಲ. ಏನು ಎರಡು ಫೈಟ್ ಇದೆ ಇವಾಗ. ಯಾರು ನಿಲ್ತಾರಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ವಲ್ಲ. ಹಾಂ, ಡಿ ಕೆ ನಿಲ್ತೀನಿ ಅಂತವ್ರೆ, ಇಲ್ಲಿ ಯೋಗೇಶ್ ನಿಲ್ತೀನಿ ಅಂತಾರೆ. ಫೈಟ್ ಇರುತ್ತಾ? ಇಬ್ಬರಿಗೂ ಸರಿಯಾದ ಫೈಟ್ ಇರ್ತದೆ. ಇಲ್ಲಿ ಅವರು ಇಬ್ಬರೂ ಕೆಲಸ ಮಾಡೋರು, ಇಬ್ಬರದ್ದು ಕ್ಷೇತ್ರ ಸ್ಥಳೀಕರು, ಇಬ್ಬರು ಸ್ಥಳೀಕರೇ, ಸರಿಯಾಗಿ ಫೈಟ್ ಇರ್ತದೆ. ಆದರೆ ಇಲ್ಲಿ BJP ದಳ ಸ್ವಲ್ಪ ಜಾಸ್ತಿ ಐತೆ, ಕಾಂಗ್ರೆಸ್ ಕಡಿಮೆ ಐತೆ. ಆದರೆ ಅವರು ಉಪಮುಖ್ಯಮಂತ್ರಿ ಆಗ್ಯವ್ರೆ, ಚೆನ್ನಾಗಿ ಕೆಲಸ ಮಾಡ್ತಾವ್ರೆ, ಜನ ಬದಲಾವಣೆ ಆದರೂ ಆಗ್ಬೋದು. ಇವಾಗ ನಮ್ಮ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ಕಳಿಸಿದ್ದೀರಿ. ಇವಾಗ ಚೇಂಜ್ ಆಗಬೇಕಾದ್ರೆ ಇವರು ಯಾಕೆ ಯೋಗೇಶ್ ಅವ್ರು ಸೋಲೋದಕ್ಕೆ ಕಾರಣನೇ ಇಲ್ಲ. ಯಾಕೆ ಕಾರಣ ಆಯ್ತಾರೆ ಅಂದರೆ ಪಕ್ಷಗಳು ಬದಲಾವಣೆ ಮಾಡಿದ್ರು. ಪಕ್ಷಗಳು ಯಾವಾಗ ಬದಲಾವಣೆ ಮಾಡಿದ್ರು, ಅವರು ಪಕ್ಷ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಆಗಿದ್ದಿದ್ರೆ ಅವರೇ ಮುಖ್ಯಮಂತ್ರಿ ಆಗೋಂಥ ಅವಕಾಶ ಇತ್ತು ಅವರಿಗೆ. ಯಾರಿಗೆ? ನಮ್ಮ ಯೋಗೇಶ್ ಅವ್ರಿಗೆ. ಇವಾಗ DK ಅವರು ಮುಖ್ಯಮಂತ್ರಿ ಆಗ್ಯವ್ರೆ, ಉಪಮುಖ್ಯಮಂತ್ರಿ ಆಗ್ಯವ್ರೆ. ಮುಂದೆ ನಮ್ಮ ಇದರಲ್ಲಿ ಜನ ಏನಾದರೂ ನಾವು ಮಂತ್ರಿ ಮಾಡಬೇಕು, ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕನ್ನೋದು ಬೆಂಬಲ ಜನಕ್ಕೈತೆ. ಅವರು ಓಡಾಡ್ತಾವ್ರೆ. ಜನ ಹೆಚ್ಚಾಗಿ ಬೆಂಬಲ ಕೊಟ್ಟರೆ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿದ್ರೆ ಅಭ್ಯಂತರ ಇರೋದಂತ. ಅವರೇ ನಿಲ್ಬೇಕು ಅಂತೀರಾ? ಅವರೇ ನಿಲ್ಲಬೇಕು. ಅವರೇ ನಿಂತರೆ ಗ್ಯಾರಂಟಿ ಇಲ್ಲಿ ಆಗ್ತದೆ. ರೈತರು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರ ಹತ್ರ ಮಾತಾಡ್ಸ್ಕೊಂಬರೋಣ. ನಾವೀಗ ಹೊಟ್ಟಿಗನ ಹೊಸಹಳ್ಳಿಯಲ್ಲಿ ಇದ್ದೀವಿ. ಇಲ್ಲಿ ರೈತರು ಕೆಲಸ ಮಾಡ್ತಾ ಇದ್ದಾರೆ ತೋಟದಲ್ಲಿ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಯಜಮಾನ್ರೆ, ಈಗ ಉಪಚುನಾವಣೆ ಬೇರೆ ಹತ್ತಿರಕ್ಕೆ ಬರ್ತಿದೆ, ಈಗ ಇನ್ನೇನು ಕೆಲವೇ ತಿಂಗಳಲ್ಲಿದೆ. ಸೊ ಹೆಂಗಿದೆ ಕ್ಷೇತ್ರ? ಅಭಿವೃದ್ಧಿ ಆಗಿದೆಯಾ? ಆಗ್ಬೇಕಾ? ಆಗ್ಬೇಕು ಇನ್ನು. ಕುಮಾರಸ್ವಾಮಿ ಅವರಿದ್ರಿ, ಈಗ ಮೊದಲು ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ? ನಮ್ಗೆ ಏನು ಅಂತ ಹೇಳ್ಲಿ, ಯಾರೋ ಒಳ್ಳೆಯವ್ರು ಬಂದ್ರು ಸರಿ ಅಂತ. ಈಗ DK ಶಿವಕುಮಾರ್ ಅವರೆಲ್ಲ ಬರ್ತಿದ್ದಾರೆ, ಅವರೇ ಬರಲಿ ಬಿಡಿ. ಇಲ್ಲೇನಿದ್ರು ವಾತಾವರಣ ಕುಮಾರಸ್ವಾಮಿ ಪರವಾಗಿ ಇದೆ ಅಲ್ಲೇ. ಏಕೆಂದರೆ ಅವರು ಸಾಕಷ್ಟು ಅಭಿವೃದ್ಧಿ ಮಾಡವ್ರೆ, ಹೊಸ ಜಿಲ್ಲೆ ಮಾಡವ್ರೆ. ಈಗ ಜಿಲ್ಲೆನೇ ತಗೊಂಡೋಗಿ ಬೆಂಗಳೂರು ಮಾಡಬೇಕು ಅಂತವ್ರೆ. ನಾವು ಬೆಂಗಳೂರಿಗೆ ಅಲಿಕ್ಕಾಗಲ್ಲ. ನೆಕ್ಸ್ಟು DC ಆಫೀಸ್ಗಳಿಗೆಲ್ಲ ನಾವು ವರ್ಗಾವಣೆ ಆದರೆ ಇದು ಕೂಗಾಳ್ತೆ 10 ಕಿಲೋಮೀಟರ್ ದೂರದಲ್ಲದೆ. ಈಗ ರಾಜೀವ್ ಗಾಂಧಿ ವಿವಿ ತಂದ್ರವರು ಅದನ್ನು ಸಾಕಾರಗೊಳಿಸೋಕ್ಕೆ ಇದುವರೆಗೂ ಕೂಡ ಆಯ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಏನಿದ್ರು ಮೈತ್ರಿ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಅಂತ ಹೇಳ್ಬೋದು. DK ಸಹೋದರು ಯಾರು ನಿಂತರು ಫೈಟ್ ಕೊಡ್ತಾರಲ್ಲ ಇಲ್ಲಿ ಸಲ? ಕೊಡ್ಲಿ, ಈಗಲೂ ಕೊಟ್ಟಿದ್ರಲ್ಲ, ಈಗಲೂ ಕೊಟ್ಟಿದ್ರು. ಈಗ ನಮ್ಮವ್ರು ಹೋಗಿ ಕನಕಪುರದಲ್ಲಿ ಕೊಟ್ರಲ್ಲ, ಅಲ್ಲವೇ 1,22,000 ಇದ್ದದ್ದು 25,000 ಬಂತು ಅಂದರೆ ಅವರು ಯೋಚನೆ ಮಾಡಬೇಕಲ್ಲ ಸರ್. ಎರಡು ಕಡೆನೂ ವಾತಾವರಣ ಹಂಗೆ ಇದೆ, ನಡೀತದೆ ಬಿಡಿ, ಏನಿಲ್ಲ. ಪ್ರಬಲ ಪೈಪೋಟಿ ಆಗ್ಬೋದು, ಆದರೆ ಫಲಿತಾಂಶ ಮೈತ್ರಿ ಅಭ್ಯರ್ಥಿ ಗೆಲ್ಲುತ್ತಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಹೆಂಗಿದೆ ಕ್ಷೇತ್ರ? ಚೆನ್ನಾಗಾದ್ರೆ ಸೊ ಈಗ ಏನ್ ಅನ್ಸುತ್ತೆ, ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ ಈ ಸಲ? ನಮ್ಗೆ ನಾವ್ ಯಾವಾಗ್ಲೂ ಕುಮಾರಸ್ವಾಮಿ ಕಡೆನೇ ಓಟ್ ಎಲ್ಲ. ನಮ್ಗೆ ಅದೇ ಬಂದ್ರೆ ಚಂದ ಅನಿಸ್ತದೆ. ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನ್ಸುತ್ತಾ? ಇನ್ನೂ ಆಗ್ಬೇಕಾಯ್ತು ಅನ್ಸುತ್ತಾ? ಆಗ್ಬೇಕಾಯ್ತು ಅನಿಸುತ್ತೆ. ಬರಲಿ ಸರ್. ಬಂದ್ರೆ ಏನ್ ಪ್ರಯೋಜನ ಸರ್? ಈಗ ನಮ್ಮ ಯುವಕರಿಗೆ ಯಾರು ಬಂದ್ರು ಉದ್ಯೋಗನ ಕೊಡ್ತಾರಲ್ಲ ಸರ್. ಈಗ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರಲ್ಲ, ಕಾದ್ ನೋಡ್ಬೇಕು ಸರ್. ಈಗ ಕಾದ್ ನೋಡ್ತೀವಿ, ಅವ್ರಿಗೆ ಒಂದ್ಸತಿ ಬೆಂಬಲಿಸಿದ್ದು. ಈಗ ನೋಡೋಣ, ಕಾದ್ ನೋಡ್ದೆ ಅವರಿಂದ ಏನಾರ ರೈತ ಹುಡುಗರುಗಳು ನಿರುದ್ಯೋಗಿಗಳಿಗೆ ಏನಾರ ಕಾರ್ಖಾನೆಗಳು ಯಾವುದೋ ಕಂಪ್ನಿಗಳ ತಂದು ಉದ್ಯೋಗ ಏನೋ ನೀಡ್ತಾರ ಅಂತ ಏನೋ ಕಾದ್ ನೋಡೋಣ ಸರ್. ಫೈಟ್ ಇದೆಯಾ? ಫೈಟ್ ಐತೆ ಅಣ್ಣ. ಯಾರ್ಯಾರಿಗೆ? DK ಶಿವಕುಮಾರ್ ಕೆಲಸ ಇಲ್ಲಿ. DK ಶಿವಕುಮಾರ್ ಅವರು. ಸೊ ಅವರು ಸ್ಪರ್ಧೆ ಮಾಡ್ತಾರೆ ಈ ಸಲ? ಮಾಡ್ತಾರೆ ಅಣ್ಣ. ಕನ್ಫರ್ಮ್? ಕನ್ಫರ್ಮ್ ಅಣ್ಣ. ಹೇಳಿದಾರ? ಹೇಳಿವ್ರೆ. ಅದಕ್ಕಿನ್ನ ಪದೇ ಪದೇ ಬರ್ತಿದ್ದಾರೆ ಈಗ. ಯಾರು? DK ಶಿವಕುಮಾರ್ ಅವರು. ಆ ಥರ ಏನಿಲ್ಲ, ಬರ್ತಾವ್ರೆ ಮಾಮೂಲಿ ಎಲ್ಲ ಪ್ರಚಾರ ಮಾಡ್ಕೊತಾವ್ರೆ ಬರ್ಲಿ ಅಂತ. ಎಷ್ಟು ಲೀಡಲ್ಲಿ ಗೆಲ್ತಾರೆ ಈ ಸಲ? ಅದು ಹೇಳೋಕ್ಕಾಗಲ್ಲ ಅಣ್ಣ. ಒಟ್ಟಿನಲ್ಲಿ ಲೀಡ್ ತಗೋತಾರೆ. ಬೆಸ್ಟ್ ಯಾರು ಅನ್ಸುತ್ತೆ ಕ್ಷೇತ್ರಕ್ಕೆ? DK ಶಿವಕುಮಾರ್ ಗೆದ್ರೆ ಒಳ್ಳೇದು ಅನ್ಕೋತೀನಿ.
ಈಗ ಅವರು DCM ಆಗಿದ್ರಲ್ಲ ಅವರು ಕನಕಪುರ ಕ್ಷೇತ್ರ ಅಲ್ಲಿ ಬಿಟ್ಟು ಇಲ್ಲಿ ಬರ್ತಾರ? ಇಲ್ಲ, ಅವರು ಮಗಳನ್ನ ಸೇರಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಮಗಳನ್ನ ನಿಲ್ಲಿಸ್ತಾರೆ ಮಗಳು ನಿಲ್ಲಿಸ್ತಾರೆ ಅಂತ ಅಂತಿದ್ರು ಅಂತ ಟಿವಿ ನೋಡ್ದೆ ನಾನು. ಇರ್ಬೋದೇನೋ ಗೊತ್ತಿಲ್ಲ. ನಿಂತ್ರೆ ಅವ್ರಿಗೇನೆ ನಿಂತ್ರೆ ಅವರೇ. ಕಾಂಗ್ರೆಸ್ ಗೆಲ್ಲುತ್ತೆ ಇಲ್ಲಿ? ಗೆಲ್ತದೆ ಅಣ್ಣ. ಈಗಲೇ 80,000 ಚಿಲ್ಲರೆ ತಗೊಂಡವ್ರೆ, ಇನ್ನು ಸ್ವಲ್ಪ ತಗೊಳ್ರಣ್ಣ, ಹಂಗೆ ಲೆಕ್ಕ ಹಾಕಿ. ಬಟ್ JDS ಕ್ಷೇತ್ರ ಅಲ್ಲ, ಇದ್ರೂ ಜನ ಚೇಂಜ್ ಆಯ್ತದೆ ಅಣ್ಣ. ಅದ ಇದು ಮಾಡಬೇಕು. ಇವಾಗೇನೋ ಅವ್ರು ಇವರು ಅಂದ್ಬಿಟ್ಟು ಹಾಕ್ಬಿಟ್ರು ಡಾಕ್ಟ್ರಿಗೆ. ಈಗ ಮುಂದಕ್ಕೆ ಬೇಕಲ್ಲ, ಮುಂದಕ್ಕೆ ಅದು ಉಪಯೋಗ ಮಾಡ್ಕೋಬೇಕಲ್ಲ ಜನ. ಸೊ ನಾವೀಗ ಮಾಜಿ ಸಚಿವ CP ಯೋಗೇಶ್ವರ್ ಅವರ ಹುಟ್ಟೂರಾದ ಮಳ್ಳೂರು ಹೋಬಳಿಯ ಚಕ್ಕೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಜನರೇನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಈಗ ಉಪಚುನಾವಣೆ ಬೇರೆ ಬರ್ತಿದೆ ಚನ್ನಪಟ್ಟಣ ಕ್ಷೇತ್ರಕ್ಕೆ. ನೀವು ನಿರೀಕ್ಷೆ ಮಾಡಿದ್ರೆ ಉಪಚುನಾವಣೆ ಬರುತ್ತೆ ಅಂತ? ನಿರೀಕ್ಷೆ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಚನ್ನಪಟ್ಟಣ ತಾಲೂಕಲ್ಲಿ ಮತ್ತೆ ಇವಾಗ MLA ಯಾರು ಇಲ್ಲದೆ ಇರೋದಕ್ಕೋಸ್ಕರ MLA ಎಲೆಕ್ಷನ್ ಮಾಡಲೇಬೇಕು. ಮತ್ತು ರಿಟರ್ನು ಇಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ಒಬ್ಬರು MLA ಬಂದ್ರೇ ಒಳ್ಳೆಯದು ಅಂತ ಅನ್ಕೋತೀನಿ. ಮತ್ತು ರಿಟರ್ನ್ ಎಕ್ಕೆನೆಸಿ ಇವರು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗಿರ್ತೀರಿಂದ ಚನ್ನಪಟ್ಟಣ ತಾಲೂಕು ಒಬ್ಬರು MLA ಬೇಕೇ ಬೇಕಲ್ಲ. ಈಗ ಆಲ್ರೆಡಿ ಇವಾಗ MLA ಯಾರಿಲ್ಲ ಇಲ್ಲ ಚನ್ನಪಟ್ಟಣ ತಾಲೂಕಲ್ಲಿ. ಇನ್ನು 4 ತಿಂಗಳು ಬೇಕಾಗುತ್ತೆ ಎಲೆಕ್ಷನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬೇಕಾಗುತ್ತೆ ಅನ್ಸುತ್ತೆ? ನಮಗೆ ಚನ್ನಪಟ್ಟಣ ತಾಲೂಕು CP ಯೋಗೇಶ್ವರ್ ಬೇಕೇ ಬೇಕಾಗುತ್ತೆ. BJPಯಿಂದ ನಮಗೆ CP ಯೋಗೇಶ್ವರ್ ಬೇಕು. JDS ಅಭ್ಯರ್ಥಿ ಯಾರಿಲ್ಲ. ಇವಾಗ ಎರಡೂ ಒಂದಾಗಿರ್ತಿಂದ JDS ಅಭ್ಯರ್ಥಿ ಯಾರ್ದು ಇರೋದ್ರಿಂದ ನಮಗೆ CP ಯೋಗೇಶ್ವರ್ ಬೇಕಾಗುತ್ತೆ. ನೀವೇನು ಹೇಳ್ತೀರಾ? ಎಂದ್ರ ಬಗ್ಗೆ ಸರ್? ಚುನಾವಣೆ ಈಗ ಉಪಚುನಾವಣೆ ಬರ್ತಿದ್ದಲ್ಲ, ಚುನಾವಣೆ ಅಂದರೆ ಇವು ಲೆಕ್ಕಾಚಾರದಲ್ಲಿ ಏನೋ ದುಡ್ಡಿರುವುದು. ಈಗ ನಾವು ಸಾಮಾನ್ಯ ಜನ ಏನು ರೈತರು ಹೇಳ್ತೀವಿ ಅಂದರೆ, ಈಗ ವರ್ಷಕ್ಕೊಂದ್ಸತಿ ಚುನಾವಣೆ ಮಾಡೋದು. ನಾನು ಕೇಳೋದು, ಈಗ ಒಳ್ಳೆ ವ್ಯಕ್ತಿ ಅಂತೇಳಿ 2 ಸಾರಿ ಆಯ್ಕೆ ಮಾಡ್ದೋ, 1 ವರ್ಷನೂ ತಾಲೂಕಲ್ಲಿ ಇರಲಿಲ್ಲ, ರಾಜೀನಾಮೆ ಕೊಟ್ಟೋದ್ರೆ ಯಾರು ಹೊಣೆ? ನಾವೇನಾಗಬೇಕು ಹೇಳಿ ಮಧ್ಯದಲ್ಲಿ? ಈಗ ನೀವು ಬಂದ್ರಿ ಇವತ್ತು, ನಾಳೆ ಇನ್ನೊಬ್ಬ ಬಂದ, ನಿಮ್ಮ ಬಿಟ್ಟು ಅವ್ನು ಗೆಲ್ಲಿಸ್ತೋ, ಇದು ಅವ್ನಿಗೆ ಕೈ ಕೊಟ್ಟು ಹೋದಾಗ ನಮ್ಮನ್ನು ಯಾರು ನೋಡೋರು? ಇನ್ನೇನು ಇದು 1 ವರ್ಷನೂ ರಾಜಕೀಯ ಮಾಡಲಿಲ್ಲ, ಗ್ರಾಮಗಳು ಸಂದರ್ಶನ ಮಾಡಲಿಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಎಲ್ಲ ದುಡ್ಡಿರು ನಾನು ಅಭ್ಯರ್ಥಿ ಅಂತ ಹೋಗ್ತಾ ಇದ್ದಾರೆ. CP ಯೋಗೇಶ್ವರ್ ನಾವು 6 ಬಾರಿ ಗೆಲ್ಸಿದ್ದೀವಿ. ಸರಿ, ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ ಅಂತೇಳಿ ಕುಮಾರಸ್ವಾಮಿ ತಂದರು. ಕುಮಾರಸ್ವಾಮಿಯವ್ರು 2 ಬಾರಿ ಗೆಲ್ಸೋ ಅವರು ಕೈ ಕೊಟ್ಟು ಹೋದರು. ಹಿಂಗೆ ಕೈ ಕೊಟ್ಬಿಟ್ಟು ಹೊಟ್ಟೋದ್ರೆ ರಾಜೀನಾಮೆ ಕೊಟ್ಟು ಅಲ್ಲ, ಒಂದು 5 ವರ್ಷ ಕೊಟ್ಟಿವಲ್ಲ, 5 ವರ್ಷದಲ್ಲಿ ಇದ್ದು ಜನಕ್ಕೆ ನಮ್ದು ಏನು ಒಂದು ಕಾರ್ಯಕರ್ತ ತೋರಿಸ್ಬೇಕು ಅವರು. ಸರ್, ನಮ್ಮ CP ಯೋಗೇಶ್ವರೇ ಬರ್ಬೇಕು ಸರ್. ಇಲ್ಲಿ ನೀರಾವರಿ ಎಲ್ಲ ಮಾಡವ್ರೆ, ಅವರು ಉದ್ಯೋಗ ಮಾಡವ್ರೆ. ನಮ್ಮ CP ಯೋಗೇಶ್ವರೇ ಬರ್ಬೇಕು ಸರ್. ನಮ್ಮ CP ಯೋಗೇಶ್ವರೇ ಬರಬೇಕು. ಎರಡು ಪಕ್ಷ ಒಂದಾಗವೆ, ಯಾರು ನಿಂತ್ಕೊಳ್ಳಿ, JDS ಅಂದವ್ರು ನಿಂತ್ಕೊಳ್ಳಿ, BJP ಅಂದವ್ರು ನಿಂತ್ಕೊಳ್ಳಿ. ಈಗ DCM DK ಶಿವಕುಮಾರ್ ಬರ್ತಿದ್ದಾರಲ್ಲ, ಯಾರು ಬಂದು ಮಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಎಲೆಕ್ಷನ್ ಆದ್ಮೇಲೆ ಒಬ್ರಿಗೊಬ್ರು ಫೈಟ್ ಇದ್ದೇ ಇರ್ತದೆ ಅಲ್ವಾ? ಮೇಲೆ ಕೀಳೋ ಮಾಮೂಲು, ಅದು ಫೈಟ್ ಕೊಡಲೇಬೇಕು, ಫೈಟ್ ಮಾಡಲೇಬೇಕು. ಯಾರ್ಯಾರಿಗಿದೆ ಫೈಟ್ ಈ ಸಲ? ಈ ಯೋಗೇಶ್ ನಿಂತ್ಕೊಂಡ್ರು ಫೈಟ್ ಇದೆ, ನಿಖಿಲ್ ನಿಂತ್ಕೊಂಡ್ರು ಫೈಟ್ ಇದೆ, ಯಾರು ನಿಂತ್ಕೊಂಡ್ರು ಫೈಟ್ ಕೊಟ್ಟ. ಅವ್ರ ಅದೃಷ್ಟ ಆಯ್ತು ಸೆಂಟ್ರಲ್ ಮಿನಿಸ್ಟರ್ ಆದರು ಅಲ್ವಾ? ಆಗಲಿ ಸಂತೋಷ. ಅಲ್ಲೂ ಹೋಗಲಿ, ಕೆಲಸ ಮಾಡಲಿ, ರಾಜ್ಯಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ಲಿ, ಅದೇ ಬೇಕಾಗಿರೋದು. ಸೆಂಟ್ರಲ್ ಮಿನಿಸ್ಟರ್ ಆದ ತಕ್ಷಣಕ್ಕೆ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆಗೋದು ಹಂಗಲ್ಲ. ರಾಜ್ಯದಲ್ಲಿ ಜನಗಳಿಗೆ ಕೆಲಸ ಮಾಡಿಕೊಡೋದು. ನಾವೀಗ ಮಳ್ಳೂರು ಪಟ್ಟಣಕ್ಕೆ ಬಂದಿದ್ದೀವಿ. ಇಲ್ಲಿ ಕೆರೆಯಲ್ಲಿ ಬಟ್ಟೆಯನ್ನು ಒಗಿತಿದ್ದಾರೆ ಮಹಿಳೆಯರು, ಅವ್ರ ಹತ್ರ ಮಾತಾಡ್ಸೋಣ. ಕ್ಷೇತ್ರ ಈ ಸಲ ಹಂಗೆ ರಂಗಿ ಇರ್ತಿದೆ, ಈ ಸಲ ಕಾಂಪಿಟೇಷನ್ಸ್ ಇರುತ್ತೆ. ಈಗ ಚುನಾವಣೆ ಬರೇ ಎಲೆಕ್ಷನ್ ಆಗುತ್ತೆ. ನಿರೀಕ್ಷೆ ಮಾಡಿದ್ರೆ ಉಪಚುನಾವಣೆ ಆಗುತ್ತೆ ಅಂತ? ಇಲ್ಲ, ಆಕಸ್ಮಿಕ. ಫೈಟ್ ಇದೆಯಾ ಹೋಗ್ಲಿ ನಿಮ್ಮ ಕ್ಷೇತ್ರದಲ್ಲಿ? ಏನಿಲ್ಲ, ಒಲವು ರೈತರಿಗೆ ಕೆರೆ ನೀರು ಬಿಟ್ಟಿದ್ದಾರೆ. ರೈತರೆಲ್ಲ ಎಲ್ಲ ಪಾರ್ಟಿಯವರು ಯೋಗೇಶ್ವರ್ಗೆ ಮಾಡೋಣ ಅಂದ್ಕೊಂಡಿದ್ದಾರೆ. ಅವ್ರು ನೀರೆಲ್ಲ ಬಿಟ್ಟಿದ್ದಾರೆ, ರೈತರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಿದೆ, ಅದಕ್ಕೋಸ್ಕರ ಯೋಗೇಶ್ವರ್ ಗೆಲ್ಬೇಕು. ಈಗ ನಿಖಿಲ್ ಕುಮಾರಸ್ವಾಮಿ ಅಂತಿದಾರ ಅಂದ್ರೆ ನಮ್ಮೂರಿಗೆ ಅವ್ರು ನೀರು ಬಿಟ್ಟಿದಾರಲ್ವಾ, ಅದಕ್ಕೋಸ್ಕರ ಯೋಗೇಶ್ವರ. ಶಿವಕುಮಾರ್ ಕೆಲಸ ಮಾಡ್ಕೊಳ್ಳಿ. ಅವರು ಈಗಾಗಲೇ 3 ಸಾರಿ ಊಟ ಮಾಡಿದಾರಲ್ಲ ನಮ್ಮ ತಾಲೂಕಿನಲ್ಲಿ, ಜನತೆಯಲ್ಲಿ ನಾವು ಕೊಟ್ಟಿದ್ದೀವಲ್ವ, ಊಟ ಇಕ್ಕಿದ್ದೀವಿ. ಮಂಡ್ಯದಲ್ಲಿ ಗೆಲ್ತಾರೆ ಅಂತಲೂ ಗೊತ್ತಿತ್ತು. 95 ಭಾಗ ಹೆಂಗೆ ಗೆದ್ರು. ಈ ಸಾರಿ ಇಲ್ಲಿ ಯೋಗೇಶ್ವರ್ಗೆ ಚಾನ್ಸ್ ಕೊಡೋಕೆ ರೆಡಿ ಮಾಡೋರು ಅವರೇನೆ. ಫೈಟ್ ಕೊಟ್ಟಾರೆ ಇವಾಗ ಯೋಗೇಶ್ವರ ಗೆಲ್ಲೋದು. ಈ ಸತಿ ಫೈಟ್ ನಡೆಯಲ್ಲ, ಆದ್ರೆ ಯೋಗೇಶ್ವರ ಗೆಲ್ಲೋರು. ಫೈಟೇ ಇರಲ್ವಾ ಈ ಸಲ? ಫೈಟ್ ಇಲ್ಲ, ನಡೆಯಲ್ಲ. ಯೋಗೇಶ್ವರ DK ಬ್ರದರ್ಸ್ ಬರ್ತಿದ್ದಾರಲ್ಲ, ಫೈಟ್ ಇರಲ್ವಾ? ಅವ್ರು ನಿಂತ್ಕೋದೇ ಡೌಟ್ ಸರ್. ಯಾರೋ ಬೇರೆಯವ್ರು ಕ್ಯಾಂಡಿಡೇಟ್ ಆಗ್ತಾರೆ. ಯಾರಾಗ್ಬೋದು? ಬೇರೆ ಯಾರಾದ್ರೂ ಆಗ್ಬೋದು.
ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರಿ ಈ ಸಲ? ಆಯ್ತು ಬಿಡಪ್ಪ, ಯಾರಿಗಾರು ಹಾಕುವ. ಗ್ಯಾರಂಟಿ ಎಲ್ಲ ಕೊಡ್ತಿದ್ದಾರಾ? ಓಟ ತಪ್ಪಿಸಲು ಹಾಕ್ತೀವಿ. ಈಗ ಹೇಳ್ಕೋಗಿ ನಾವು ಇಂಥವ್ರಿಗೆ ಹಾಕ್ತೀವಿ ಅಂತ ಯಾಕೆ ಹೇಳುವ? ಇಲ್ಲೇ ನಮ್ಮ ಓಟಿಗೆ ನಿಂತವ್ರಲ್ಲ ಅವ್ರ ಕೈಲಿ ಬಯಸ್ಕೋವೆ. ಯಾರು ಯೋಗೇಶ್ವರ್ ನಿಲ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರಾ? ನಾವು ಯಾರು ನಿಂತ್ಕೊಲಿ. ನಮ್ಮ ಮಕ್ಕಳು ಬಂದು ನೋಡವ ಇಂಥವ್ರು ಬೇಕು ಇಂಥವ್ರಿಲ್ಲ ಹಾಕು ಅಂತ ಅಂದರೆ ನಾವು ಮಕ್ಕಳು ಯಾರಿಗೆ ಹೇಳ್ತಾರ ಅವ್ರಿಗೆ ಹಾಕ್ತೀರಾ? ಅವರೇ ತಾನೇ ಬೇಕಾಗಿಲ್ಲ. ನಾವೀಗ ಅಕ್ಕೂರು ಹೊಸಳಿಗೆ ಬಂದಿದ್ವಿ. ಇಲ್ಲಿ ಎತ್ತಿನ ಗಾಡಿ ಏರಿದ್ವಿ. ಇಲ್ಲಿ ರೈತರ ಹತ್ರ ಮಾತಾಡ್ತೀನಿ ಏನು ಹೇಳ್ತಾರೆ ಅಂತ. ಯಾವ್ದು ಬಂದ್ರೆ ಎಲ್ಲ ನಾವು ಹಿಂಗೆ ಗಾಡಿ ಹೊಡಿಲೇಬೇಕು ಅಲ್ವಾ? ಗೆಲ್ಲೇಬೇಕು. ತಪ್ಪಿದ್ದಲ್ಲ. ತಪ್ಪಿದ್ದಲ್ಲ. ಯಾವ ಪಕ್ಷ ಬಂದ್ರೆ ನಮಗೆ ಅದಕ್ಕೆ ಏನಂದ್ರೆ ಈಗ ಈ ಕ್ಷೇತ್ರದಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಅನ್ಸುತ್ತೆ ನಿಮಗೆ? ಯಾರಿಗೋ ಅಲ್ಲಿ ಆ ಸಂದರ್ಭಕ್ಕೆ ಏನು ಬರ್ತದೆ ಅವಾಗ ಅವ್ರಿಗೆ ಹಾಕೋದು. ಕೆಲಸ ಆಗಿದೆ ಕ್ಷೇತ್ರದಲ್ಲಿ? ಏನು ಕೆಲಸ ಆಗಿದೆ ಅಂದ್ರು ನೀರೇ ಇಲ್ಲ ಇಲ್ಲಿ ನಮ್ಮ ತಾವು ಕುಡಿಯಕ್ಕೆ. ಕುಮಾರಸ್ವಾಮಿ ಶಾಸಕರಾಗಿದ್ರಲ್ಲ, ಕೆಲಸ ಆಗಿದೆಯಾ? ತೃಪ್ತಿ ಇದೆಯಾ? ಯಾರು ನಿಂತ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಯೋಗೇಶ್ವರ ನಿಂತ್ರೆ ಒಳ್ಳೇದು ಅನಿಸ್ತದೆ. ಯಾಕೆ ಯೋಗೇಶ್ವರ? ಏನೇ ಆಗಲಿ ನಮಗೆ ನೀರು ಪಾರು ಎಲ್ಲ ಸಂಕುಲ ಮಾಡಿಕೊಟ್ರು, ಎಲ್ಲ ಇದು ಮಾಡಿಕೊಟ್ರು. ನಮ್ಮ ಕೆರೆಗೆ ಇದು ಮಾಡವ್ರೆ. ಅವ್ರು ನಿಲ್ತಾರೆ. ಈ ಸಲ ಟಿಕೆಟ್ ಸಿಗುತ್ತಾ? ಸಿಗ್ತದೆ ಸರ್. ಮಾಮೂಲಿ ಈಗ ಏನಾದ್ರು ಡಿ ಕೆ ಶಿವಕುಮಾರ್ ನಿಂತರೆ ಅಲ್ಲಿ ಅವ್ರ ಆಪೋಸಿಟಾಗೆ ಯೋಗೇಶ್ವರ್ ಅವರೇ ನಿಲ್ಲಬೇಕು. JDS BJP ಮೈತ್ರಿ ಆಗಿದೆಯಲ್ವಾ, ಅವರು BJP ಅವರು ಸಪೋರ್ಟ್ ಮಾಡಿದ್ದಾರೆ. ಈಗ ಅವರು ಸೋಲಿಸ್ಬೇಕು ಅಂದರೆ ಯೋಗೇಶ್ವರ್ ಅವರೇ ಬರಬೇಕು. ಇನ್ನು ಬೇರೆ ಯಾವ ಕ್ಯಾಂಡಿಡೇಟ್ ಟಿಕೆಟ್ ಸಿಗುತ್ತೆ ಅನ್ಸುತ್ತಾ? JDS ಇಂದ ಬಂದರೂ ಗೆಲ್ತಾರವರು, BJP-ಇಂದ ನಿಂತರೂ ಗೆಲ್ತಾರವರು. ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಮಗಳು ಅನಸೂಯ ಅವರು ಕ್ಯಾಂಡಿಡೇಟ್ ಆಗ್ಬೋದು ಅಂತಿದಾರಲ್ಲ, ಅವರಲ್ಲಿ ಯಾರಾದ್ರು? ಇಲ್ಲ ಸರ್, ಯಾರು ಬಂದರೂ ಡಿ ಕೆ ಶಿವಕುಮಾರ್ ಮುಂದೆ ಗೆಲ್ಲಕ್ಕಾಗಲ್ಲ. ಯೋಗೇಶ್ ಒಬ್ಬರೇ ಫೈಟ್ ಇರೋದು. ಚನ್ನಪಟ್ಟಣದಿಂದ ಇಗ್ಲೂರು ಕಡೆಗೆ ಹೋಗ್ತಿದೆ ಬಸ್ಸು. ಸೊ ನಾವು ಇಲ್ಲಿ ಪ್ರಯಾಣಿಕರನ್ನ, ಈ ಕ್ಷೇತ್ರದ ಜನರನ್ನ ಮಾತಾಡ್ಸೋಣ. ಕಾಂಗ್ರೆಸ್ಸಲ್ಲಿ ನಿಂತಾರೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರೇ ನಿಲ್ತಾರೆ ಅಂತಿದ್ದಾರೆ. ಯಾವ್ದು ಹೇಳೋಕ್ಕಾಗೋದು? ಯಾವುದು ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಆಗುತ್ತೆ. ನಮ್ಮದು BJP ಸರ್ಕಾರ. BJP ಸರ್ಕಾರ ಈ ಸಲ ನಮ್ದು ಯೋಗೇಶ್ ಅಂತ ಹಾಕೋದು 100%. ಯೋಗೇಶ್ವರ ಯಾಕೆಂದ್ರೆ ಅವರು ಚೆನ್ನಾಗಿ ಇದು ಮಾಡ್ತಾರೆ ನಮ್ಮ ಗ್ರಾಮಗಳಿಗೆ, ನಮ್ಮ ತಾಲೂಕು ಜನಪದ ತಾಲೂಕು. ಯೋಗೇಶ್ವರ ಬಂದರೆ ಅನುಕೂಲ. ಯೋಗೇಶ್ವರ ಯಾಕೆ? ಈ ಭಾಗದಲ್ಲಿ ನೀರಾವರಿ ಅನುಕೂಲ ಮಾಡೋದು ಅವರೇ ಮಾಡಿದ್ದಾರೆ. ಈಗ DCM DK ಶಿವಕುಮಾರ್ ಅವರು ಅಭ್ಯರ್ಥಿ ಆಗ್ತಾರೆ ಅಂತಿದಾರಲ್ಲ, ಇವರೇ ಬಂದ್ರೆ ಸರಿ ಅನ್ನಿಸ್ಬಿಡಿ. ಯೋಗೇಶ್ ಬಂದ್ರೆ ಸರಿ. ಯಾರು ನಿಲ್ತಾರೆ ಅನ್ಸುತ್ತೆ? ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿ ಅವರ? ಯಾರು ಅಂತ ಅದನ್ನು ನಾವು ಇದು ಮಾಡ್ಕೊಳ್ಳಲ್ಲ. DK ಶಿವಕುಮಾರ್ ಅವರು, DK ಸುರೇಶ್, ಯಾರು ನಿಂತ್ಕೋಬಹುದು ಸರ್. ಅವತ್ತಿನ ಟೈಮ್ ಅವತ್ತು ಯಾರು ನಿಂತ್ರೆ ಅಭಿವೃದ್ಧಿ ಆಗುತ್ತೆ ಕ್ಷೇತ್ರ? ಅಯ್ಯೋ ಹೇಳೋಕ್ಕಾಗಲ್ಲ ಅದು. ಯಾರು ನಿಂತ್ರೆ ಅಭಿವೃದ್ಧಿ ಆಯ್ತು ಅಂತ ಯಾರು ಹೇಳೋಕ್ಕಾಗಲ್ಲ ಅದನ್ನ. ನಮ್ಮ ಊರಲ್ಲಿ ಗೌಡ್ರವ್ರ ಯಾರಿಗೆ ಹಾಕಿ ಅಂತಾರೆ ಅವ್ರಿಗೆ ಹಾಕೋದು. ಊರವ್ರು ಹೇಳ್ಬೇಕಾ? ಅವ್ರು ಹಾಕಿಸ್ತಾರಾಗ ಇಂಥವ್ರಿಗೆ ಹಾಕಿ ಅಂತ ಹೇಳ್ತಾರಾಗ ಹಾಕೋದು. ಅವ್ರು ಹೇಳಿದ್ಮೇಲೆ ಹಾಕ್ತೀರಾ? ಯಾರು ನಮಗೆ ಫ್ರೀ ಯಾರು ಹೇಳ್ತಾರೆ ಅದಕ್ಕೆ ಹಾಕ್ಬಿಟ್ಟು ಬರ್ಬೇಕಲ್ಲ. JDS ಅವರು ಇವರು ಕುಮಾರಸ್ವಾಮಿ ನಿಂತಿದ್ರೆ ಇಲ್ಲೇ ಬರ್ತಾರೆ ಅಂದ್ಕೊಂಡಿದ್ರು. ಇವಾಗ ಕುಮಾರಸ್ವಾಮಿ ಸೆಂಟ್ರಲ್ ಆಗಿದ್ದಾರೆ, ಅದರಿಂದ DK ಅವರೇ ಬರ್ಬೋದು ಅನ್ಸುತ್ತೆ. ಕನಕಪುರ ಕ್ಷೇತ್ರ ಬಿಟ್ಟು ಬರೋಕ್ಕಾಗತ್ತಾ? ಏನೋ ಗೊತ್ತಿಲ್ಲ ಸರ್ ನಮಗೆ. ಅವರೇ ನಿಂತ್ಕೋತಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಕೋಡಂಬಳ್ಳಿಗೆ ಬಂದಿದ್ದೀವಿ. ಸೊ ಇಲ್ಲಿ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಯಾರೇನು ಬೆಸ್ಟ್ ಏನು ಇಲ್ಲ ಸರ್. ನಾವು ಮಾಮೂಲಿ ಮಾಡಲೇಬೇಕು, ಗೇಯಬೇಕು, ಮಾಡಬೇಕು. ಮಾಮೂಲಿ ಒಳ್ಳೆಯ ವ್ಯಕ್ತಿ, ಏನೋ ಒಳ್ಳೆಯವರಿದ್ದರೆ ನಮಗೆ ಕೆಲಸ ಕಾರ್ಯ ಆದರೆ ಒಳ್ಳೆಯ. ಯೋಗೇಶ್ವರ ಬಂದು ಹೋದ್ರು, ಅವರು ಮಾಡವ್ರೆ. ದೇವಸ್ಥಾನ ಅದಸಿ ಮಾಡ್ಕೊಟ್ಟೋಗವ್ರೆ. ಈ ಕೆರೆ ಸೇತುವೆ ಕಟ್ಕೊಟ್ಟವ್ರೆ ಅವರು. ಏನೋ ಒಂದು ಇದು ಮಾಡ್ತಾವ್ರು ನೋಡು. ಈಗ DK ಶಿವಕುಮಾರ್ ಅವರು ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಒಬ್ರು ಹೋದ್ಮೇಲೆ ಒಬ್ರು ಬರ್ಬೇಕಲ್ಲ. ಆಗಲಿ ಬಿಡಪ್ಪ, ಅವರು ಒಂದೇನೋ ಒಂದು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳವ್ರೆ, ಮಾಡಲಿ. ನಮ್ದೆಲ್ಲ ಮೋದಿನೇ ಹಾಕಿರೋದು. ಈ ಸಲ ಇದು ಚನ್ನಪಟ್ಟಣ ಕ್ಷೇತ್ರಕ್ಕೆ, ಚನ್ನಪಟ್ಟಣದಲ್ಲಿ ಇನ್ನೂ ನಮ್ದು ಯೋಚನೆ ಮಾಡಿಲ್ಲ ಯಾವುದು ಅಂತ. ಬೆಸ್ಟ್ ಅಂದರೆ ಯೋಗೇಶ್ವರ್ ಬರೋದು. ಯಾಕೆ ಯೋಗೇಶ್ವರ? ಏಕೆಂದರೆ ಇಲ್ಲಿ ರಿಲೇಟೆಡ್ ಆಗಿ ಬೆಸ್ಟ್ ಅಂತ ಬಂದಿರೋದು ಅವರೇನೆ ಹುಣಸ್ನಳ್ಳಿಲಿ, ಅದಕ್ಕೋಸ್ಕರ. ಈಗ DCM DK ಶಿವಕುಮಾರ್ ಅವರು ಅಭ್ಯರ್ಥಿ ಆಗ್ತೀವಿ ಅಂತಿದ್ದಾರೆ. ಬಟ್ ಎರಡೂ ರಿಲೇಟೆಡ್ ಅಲ್ವಾ, ಅವರು ಎರಡು ಕಾಂಬಿನೇಷನ್ ಆಗಿದ್ದಾರಲ್ಲ ಇವಾಗ. BJP ಅವರು ಮತ್ತು JDS ಅವರು ಒಂದಾಗಿದ್ದಾರಲ್ವ, ಹಾಗಾಗಿ ಯಾರು ಬಂದರೂ ಓಕೆ ಇಬ್ಬರಲ್ಲಿ. ಯಾರಾದ್ರೇನು, ಬಟ್ ಒಂದು ಎಲ್ಪ್ ಮಾಡಿದ್ರೆ ಎಲ್ಪ್ ಆಗುತ್ತೆ ಜನಗಳಿಗೆ ಅಷ್ಟೇ. ಜನಗಳಿಗೆ ಎಲ್ಪ್ ಆದರೆ ಇನ್ನೇನು ಬೇಕು? ಪೀಪಲ್ಸ್ಗೆ ಎಲ್ಪ್ ಆಗಬೇಕು ಫಸ್ಟು. ಇಲ್ಲಿ ಹಳ್ಳಿ ಕಡೆ ಏನೂ ಡೆವಲಪ್ ಆಗಿಲ್ಲ. ಸೊ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಸ್ವಲ್ಪ ಇನ್ನೂ ಡೆವಲಪ್ ಆಗಬೇಕು ಊರು. ಅದಕ್ಕೆ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ಯಾರಾದರೂ ಓಕೆ. ಯಾರು ಬಂದರೆ ಬೆಸ್ಟ್ ಅನ್ಸುತ್ತೆ ನಿಮಗೆ ಕೆಲಸ ಮಾಡೋ ವಿಚಾರದಲ್ಲಿ? ಕೆಲಸ ಮಾಡೋ ವಿಚಾರದಲ್ಲಿ ಅಂದರೆ
ನಂಗೆ ಫಸ್ಟಿಂದನೂ ಸಿ ಪಿ ಯೋಗೇಶ್ವರ್ ಸರ್ ಅಂದರೆ ತುಂಬ ಇಷ್ಟ. ಅವ್ರು ಬಂದು ದೇವಸ್ಥಾನ ಮತ್ತು ಇಲ್ಲಿ ಸೇತ್ ಮೇಲೆ ಎಷ್ಟೊಂದು ಜನಕ್ಕೆ ನೀರೆಲ್ಲ ಬಿಟ್ಟಿದೆ, ಹೆಲ್ಪ್ ಆಯಿತು ಸ್ವಲ್ಪ ನಮಗೆ ಇದು ತೋಟ ಎಲ್ಲ ಇದು ಮಾಡೋಕ್ಕೆ. ಸೊ ಯಾರು ಬಂದರೂ ಓಕೆ, ಅವರು ಓಕೆ. ಈಗ ಡಿ ಕೆ ಶಿವಕುಮಾರ್ ಸರು ಬಂದಿದ್ದರು ದೇವಸ್ಥಾನದ ಹತ್ರ, ಬಂದುಬಿಟ್ಟು ಹೋದರು, ಯಾರಾದರೂ ಓಕೆ. ಎಸ್, ನಾವೀಗ ಕೋಡಂಬಳ್ಳಿಗೆ ಬಂದಿದ್ದೀವಿ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಉಪಚುನಾವಣೆ ಎದುರಾಗಿದೆ ನಿಮ್ಮ ಕ್ಷೇತ್ರಕ್ಕೆ, ಸೊ ಏನು ಅನಿಸುತ್ತೆ? ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಸರ್ ನಮಗೆ. ಎಲೆಕ್ಷನ್ ಬಗ್ಗೆ ನಮ್ಮ ಜೀವನ ನಾವು ನೋಡ್ಕೋತೀವಿ. ಅವ್ರೇನು ಬಂದು ದುಡ್ಡು ಕೊಡ್ತಾರೆ ನಮಗೆ, ನಮ್ಮ ಜೀವನ ನಾವು ನೋಡ್ಕೋತೀವಿ ಅಷ್ಟೇ. ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ನಮಗೆ. ಯಾರು ಬಂದರೂ ಏನೋ ಅಭಿವೃದ್ಧಿ ಇಲ್ಲ. ನೋ, ನಮ್ಮ ಕಾಂಗ್ರೆಸ್ ಬಿಟ್ಟು ಇನ್ನೊಂದಿಲ್ಲ. ಯಾಕೆ ಕಾಂಗ್ರೆಸ್ಸು? ನಮಗೆ ಯಾತಕ್ಕೆ ಅಂದರೆ ನಾವು ಬೇಕು. ಹಾಂ, ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತನಾ? ಗ್ಯಾರಂಟಿ ಯಾತಕ್ಕೆ ಬೇಕೋ, ಅವ್ರೇನು ಕೊಡೋದು ಬೇಡ, ನಮ್ಗೆ ಅದು ಪಕ್ಷ ಬೇಕು. ಯಾವ ಒಂದು ಓಟ್ ಅದೇ ಹಾಕ್ಬೇಕು, ಹಾಕ್ಬಿಡ್ತೀವಿ ಸುಮ್ಮನೆ. ಓಟ್ ಹಾಕ್ತೀರಾ? ಏನು ಅನ್ಕೊಂಡಿದ್ರಿ? ಯಾರು ಬೆಸ್ಟು, ಯಾವ ಥರ ಹಾಕ್ಬೇಕು ಅಂದ್ಕೊಂಡಿದ್ರ? ಅಥವಾ ಒಂದು ಓಟ್ ಅದೇ ಸರ್ ಹಾಕ್ಬೇಕು, ದೇವರು ಯಾರಿಗೆ ಗ್ಯಾರಂಟಿ ಕೊಡ್ತಾರೆ. ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿ ಅಂತಿದ್ದಾರಲ್ಲ ಇಲ್ಲಿ, ಹೌದು ಹಾಕ್ತಾರಾ? ನೋಡುವ. ಡಿ ಕೆ ಶಿವಕುಮಾರ್ ಅವರು ಅಭ್ಯರ್ಥಿ ಹಾಕ್ತೀವಿ ಅಂತಿದ್ದಾರಲ್ಲ, ನೋಡುವ ಯಾರ ನಿಂತ್ಕೊಳ್ಳಿ. ಫೈಟಿಗೆ ಹೋಗ್ಲಿ ಇಲ್ಲಿ ಐತೆ ಯೋಗೇಶ್ವರ ಮೇಲೆ. ಯೋಗೇಶ್ವರ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತೀವಿ ಅಂತಿದ್ದಾರೆ. ಮಾಡ್ಬೋದು, ಅವರು ಮಾಡಲ್ಲ ಬಿಡಿ, ಅವರು ಮಾಡಲ್ಲ, ಮಾಡಲ್ವಾ? ಖಂಡಿತ ಮಾಡಲ್ಲ. ಯಾಕೆ? ಅವ್ರಿಗೆ ಅಲ್ಲಿ ಪ್ರೆಸೆಂಟ್ ಡಿ ಸಿ ಎಮ್, ಅದಕ್ಕೋಸ್ಕರ ಮಾಡಲ್ಲ ಅವರು, ಅವ್ರೇನು ದಡ್ರಲ್ಲ ಅವರು. ವ್ಯಾಲ್ಯೂಬಲ್ ಡೌನ್ ಆಯ್ತದೆ, ಅಕಸ್ಮಾತ್ ಅವ್ರು ಡೌನ್ ಇದಾದರೆ ಅದಕ್ಕೋಸ್ಕರ ನಿಲ್ಲಲ್ಲ ಅವರು. ಅವ್ರ ಕಡೆಯಿಂದ ಯಾರನ್ನ ಒಳ್ಳೆ ಅಭ್ಯರ್ಥಿ ಆಗ್ತಾರೆ. ಒಳ್ಳೆ ಅಭ್ಯರ್ಥಿ ಯಾರಾಗ ಗೊತ್ತಿಲ್ಲ ಸರ್, ಅವರು ನಿಲ್ಲಲ್ಲ ಸರ್, ಅವರು ನಿಲ್ಲಲ್ಲ ಸರ್. ಯೋಗೇಶ್ವರ್ ನಿಲ್ತಾರಾ? ಅವ್ರಿಗೆ ಕೊಡ್ಬೋದು. ನಿಂತ್ರೆ ಫೈಟ್ ಆಗುತ್ತೆ ಅವರು? ಅವ್ರು ನಿಂತರೆ ಫುಲ್ ಫೈಟ್ ಆಯ್ತದೆ, ಅವ್ರಿಲ್ಲ ಅಂದರೆ ನೋಡಬೇಕು ಡಿ ಕೆ ಏನಾಗುತ್ತೆ. ಶಿವಕುಮಾರ್ ಅವ್ರು ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಡಿ ಕೆ ಅವ್ರು ಮಾಡಿದ್ರೆ ಅದೇ ಫೈಟ್ ಆಯ್ತದೆ, ಅವ್ರು ಬಂದ್ರೆ ಫೈಟ್ ಆಗೋದು. ಫೈಟ್ ಇರಲ್ಲ, ಇಲ್ಲ ಅಂದರೆ ಫೈಟ್ ಇಲ್ಲ. ಬೇರೆ ಯಾರು ಬಂದರೂ ಫೈಟ್ ಆಗ, ನಿಂತ್ರೆ ಅವರಿಬ್ಬರಲ್ಲಿ ಯಾರು ಒಬ್ರು ಬಂದರೂ ಫೈಟು, ಇಲ್ಲ ಅಂದರೆ ಇಲ್ಲ. ಯಾರಿಗೆ ಚಾನ್ಸಸ್ ಇರುತ್ತೆ? ಇಬ್ರಿಗೂ ಬರ್ಬೋದು, ಯಾರು ಆಗ್ಬೋದು. ಹಣ ದುಡ್ಡು ಎರಡೂ ಇರ್ತದಲ್ವಾ, ಎರಡೂ ಪ್ರಭಾನೂ ಇರ್ತದೆ. ಏನು ಬೇಕಾದ್ರೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಫೈಟ್ ಇರುತ್ತಾ? ಪಕ್ಕ ಫಿಕ್ಸು. ಫಿಕ್ಸು ಅಂದರೆ ಹಿಂದಿನ ಚುನಾವಣೆಗಿಂತಲೂ ಈ ಸಲ ದುಡ್ಡನ್ ಬಲ ನಡೆಯೋದು. ಜೋರಾಗಿ ನಡೆಯುತ್ತೆ. ಯಾರು ಬೆಸ್ಟು ಅನ್ಸುತ್ತೆ ಈ ಸಲ? ಯೋಗೇಶ್ವರ ಅವರೇ ಕನ್ಫರ್ಮಾ? ಪಕ್ಕ. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಏನೋ ಒಂದು 10-15 ಸಾವಿರ ಅಷ್ಟೇ. ಅಷ್ಟೇ? ನಾವು ಯೋಗೇಶ್ ಕಣಪ್ಪ. ಚುನಾವಣೆ ಅಂತೂ ಆಗುತ್ತೆ. ಆಯ್ತದ. ಯಾರಿಗೆ ಹಾಕ್ಬೇಕಾ ಅವ್ರಿಗೆ ಹಾಕ್ತೀರಾ? ಆದ್ರೆ ಅವ್ರು 4 ಕೈ, ಅವ್ರು 2 ಕೈ, ಏನು ಮಾಡೋಕ್ಕಾಗಲ್ಲ. ಈಗ ದಳ ಬಿ ಜೆ ಪಿ 4 ಕೈ, ಕಾಂಗ್ರೆಸ್ 2 ಕೈ, ಏನು ಮಾಡೋಕ್ಕಾಗಲ್ಲ ಸರ್, ಅಷ್ಟೇ. ಅಂದರೆ ಯೋಗೇಶ್ವರ್ ಮಾತ್ರ ಅಂತಿದ್ರ? ಅವರೇ ಪಕ್ಕ ಅಂತ ಇಲ್ಲಿ. ಚನ್ನಪಟ್ಟಣ ಹಲಗೂರು ಬಸ್ಸನ್ನು ನಾವು ಏರ್ತಿದ್ವಿ. ಬಸ್ಸಲ್ಲಿ ಕ್ಷೇತ್ರ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ನಾವು ಕೂಡ ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಯೋಗೇಶ್ವರ್ ನಮ್ಮ ಕಡೆ ತುಂಬ ಕೆಲಸ ಮಾಡಿದ್ದಾರೆ, ಕೆರೆಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ, ತುಂಬ ಇದೆಲ್ಲ ಮಾಡಿದ್ದಾರೆ. ನೋಡ್ಬೇಕು. ಬೆಸ್ಟ್ ಅನ್ಸುತ್ತೆ ನಮಗೆ ಸದ್ಯಕ್ಕೆ ಯೋಗೇಶ್ವರ್ ಬೆಸ್ಟ್ ಅನಿಸ್ತದೆ. ಯೋಗೇಶ್ವರ್ ಬೆಸ್ಟ್ ಅನಿಸ್ತದೆ. ನೀವೇನಂತೀರಮ್ಮ? ಯೋಗೇಶ್ವರ್. ಯಾಕೆ ಯೋಗೇಶ್ವರ್? ಅವರು ತುಂಬ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಚನ್ನಪಟ್ಟಣ ತಾಲೂಕಲ್ಲಿ. ಡಿ ಕೆ ಶಿವಕುಮಾರ್ ಅವರು ಬರ್ತಾರಲ್ಲ, ಅದೇ ಇವಾಗ ಬರ್ತಾರೆ, ಇನ್ನು ಬಂದು ಮಾಡಿದ್ಮೇಲೆ ಗೊತ್ತಾಯ್ತದೆ, ಇನ್ನು ಏನು ಮಾಡಿಲ್ಲ. ಮಂಡ್ಯ ಅಂದರೆ ಆಲ್ಮೋಸ್ಟ್ ಅಲ್ಲೇ JDS ಅಲ್ಲ ಸರ್. ಈಗ ಇಲ್ಲಿ ಯಾರು ಚನ್ನಪಟ್ಟಣಕ್ಕೆ ಯಾರು ಬರ್ಬೋದು ಅನ್ಸುತ್ತೆ? ನಾನು ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಮಂಡ್ಯ ಅಂದರೆ ನಾವು ಬೇಸಿಕಲಿ ಮಂಡ್ಯದಿಂದ ಬಂದಿರೋದು ಗೊತ್ತು, ಅಲ್ಲಿ JDS ಅಂತ. ಯಾರೇ ಬಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ಸರಿ ಅನ್ಸುತ್ತೆ ಸರ್. ಯಾರು ಬಂದ್ರೂ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಒಳ್ಳೇದು ಮಾಡಬೇಕು, ಅನುಕೂಲ ಆಗೋ ಕೆಲಸಗಳು ಮಾಡಿದ್ರೆ ಸಾಕು. ಸ್ವಲ್ಪ ಯೋಗೇಶ್ವರ್ ಅವರು ಮೊದಲು ಅವಾಗ ನೀರಾವರಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಬಂದು ನಿಂತ್ಕೋತೀವಿ ಅಂತ ಹೇಳಿದ್ದಾರೆ. ಅವ್ರು ನಿಂತ್ಕೊಂಡು ಗೆದ್ದ ಮೇಲೆ ಅದು ಇದು ಸರ್, ಅದು ಹೇಳೋಕ್ಕಾಗಲ್ಲ. ಹಾಂ, ಜಾಸ್ತಿ ಅಭಿವೃದ್ಧಿ ಮಾಡೋದು ನಮ್ಮ ಇದರಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಯೋಗೇಶ್ವರ್ ಅವರು. ನಾವೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿರೂಪಾಕ್ಷಿಪುರಕ್ಕೆ ಬಂದಿದ್ದೇವೆ. ಈಗ ಫೈಟ್ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ, ಅಥವಾ ಕುಮಾರಸ್ವಾಮಿಯವರು ಅವ್ರ ಕೇಂದ್ರ ಸಚಿವರಾಗಿದ್ದಾರೆ, ಸೊ ಯಾರು ಸಿ ಪಿ ಯೋಗೇಶ್ವರ್ ನಿಲ್ತಾರ, ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತಾರ, ಅಥವಾ ದೇವೇಗೌಡರ ಅವ್ರ ಮಗಳು ಅನಸೂಯ ಅವರು ಸ್ಪರ್ಧೆ ಮಾಡ್ತಾರ? ಸೊ ಹೇಗಿದೆ ಇಲ್ಲಿ? ಯಾರು ಹೇಳ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಲಿಲ್ವಲ್ರ.
ಡಿ ಕೆ ಶಿವಕುಮಾರ್ ಏನೋ ನಿಲ್ತೀನಿ ಅಂತ ಹೇಳ್ತಾವ್ರೆ. ಅವ್ರ ನಿಂತರ ಫೈಟ್ ಇರುತ್ತಾ? ಪೇಟೆ ಐತೆ, ಹಾಂ ಪೇಟೆ ಐತೆ. ಡಿ ಕೆ ಸುರೇಶ್ ಅವರು ಅವ್ರು ನಿಂತರೂ ಫೈಟ್ ಐತದೆ. ಈಗ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು. ಶಿವಕುಮಾರ್ ಗೆದ್ದರೆ ಮುಖ್ಯಮಂತ್ರಿ ಆಯ್ತಾರೆ, ಅದೊಂದು ಒಲವು ಅದೇ ನೋಡೋಣ. ಕಾಂಪಿಟೇಷನ್ ಏನಿಲ್ಲ ಸರ್, ಗೆಲ್ಲೂರೇ ಡಿ ಕೆ ಶಿವಕುಮಾರ್ ನಿಂತರೆ ಏನು ಅತ್ತಲ್ಲ ಏನು ಪ್ರಶ್ನೆ ಇಲ್ಲ. ಇಲ್ಲಿ ನಮ್ಮೂರಲ್ಲಿ ಲೀಡ್ ಕೊಟ್ಟವು ನಾನು ಕಾಂಗ್ರೆಸ್ ಈ ಸತಿ. ವಿರೂಪಾಕ್ಷಪುರದಲ್ಲಿ ಕಾಂಗ್ರೆಸ್ಸಲ್ಲಿ ಲೀಡು. ಈ ಸಲನೂ ಹಂಗೇನೆ? ಈ ಸತಿ ಇನ್ನೂ ಜಾಸ್ತಿ ಬರ್ತದೆ. ಈ ಸತಿ ಅಲ್ಲ, ಇನ್ನು 10 ಗಂಟೆ ಇನ್ನೂ ಜಾಸ್ತಿ ಬರ್ತದೆ. ನೋಡು ಇವನಿಗೆ ಡಿ ಕೆಗೆ ಆಯ್ತದೆ ಮುಕ್ಕಾಲು ಭಾಗ ಚಾನ್ಸ್ ಆಯ್ತದೆ, ಮುಕ್ಕಾಲು ಭಾಗ ಡಿ ಕೆಗೆ ಆಯ್ತದೆ. ಏನೇನೋ ಮಾಡ್ಕೊಡ್ತೀನಿ, ಕನಕಪುರ್ಗ ಮಾಡಿದಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನೋಡು ಏನು ಮಾಡ್ತೀನಿ ಅಂತ. ಒಟ್ಟಿನಲ್ಲಿ ನಾನು ಕೆಲಸದ ಮೇಲೆ ಹೆಂಗದ ಹಿಂಗೆ ನೋಡು. ಅದು ಹೇಳೋಕ್ಕಾಗಲ್ಲ ಸರ್, ಅದು ಡಿ ಕೆನ ಮಾಡ್ಕೊಡ್ತೀನಿ ಅಂತ ಹೇಳೋನೆ. ಒಂದು ಬಸ್ ಹಾಕ್ಲಿಲ್ಲ ನಮ್ಮ ಊರಿಗೆ. ಬಸ್ ಹಾಕೋರು ಪಾಪ ಮುದುರು ಮೋಟ್ರೆಲ್ಲ ಹೋಯ್ತಾರೆ, ಇರೋರು ಗಾಡೀಲಿ ಹೋಯ್ತಾರೆ. ಈಗ ಗಾಡಿಗಳೆಲ್ಲ ಗಾಡೀಲಿ ಹೋಯ್ತಾರೆ. ಡಿ ಕೆ ಶಿವಕುಮಾರ್ ಅವರು ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾರೆ. ಇವಾಗ ಬಂದವ್ರು ಅವ್ರು ಇನ್ನೂ ಏನು ಮಾಡಲಿಲ್ಲ. ಏನು ಮಾಡಿದ್ದಾರೆ? ಯಾರು ಬೆಸ್ಟ್ ಅನ್ಸುತ್ತೆ ಈಗ? ಯೋಗೇಶ್ವರ ಪಾಪ ಗೆಲ್ಲಿ ಬಿಡಿ, ನಮ್ಮ ಕ್ಷೇತ್ರದಲ್ಲೆಲ್ಲ ಮಾಡವನವನು ಅವಾಗಿಂದ. ಗೆಲ್ಲಿ ಯೋಗೇಶ, ಕೆರೆ ಕಟ್ಟೆಗೆಲ್ಲ ನೀರು ಬಿಟ್ಟಿದ್ರು, ಗೆಲ್ಲಿ ಯೋಗೇಶ ನಿಂತ್ಕೊಲಿ. ಹಾಕ್ತೀವಿ ಓಟಿ. ಯಾರು ಒಳ್ಳೇದು ಉಪಕಾರ ಮಾಡ್ತಾರೆ, ಊರಿಗೆ ಏನು ಮಾಡ್ತಾರೆ, ನಮ್ಮಂಥವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ಹಾಕಿ. ಬರಲಿ ತುಂಬ ಈಚೆಗೆ ಬಂದ ತಾನೇ ಕೇಳೋದು ಗೊತ್ತಾಗ. ಅವ್ರು ಕೆಲಸ ಕಾರ್ಯ ಮಾಡಿ ಮಟ್ಟಿ ಏನೇನು ಮಾಡ್ತಾರೆ. ಅವ್ರು ಓಡಾಡ್ತವ್ರೆ ಓಡಾಡಿ ಏನು ಅನುಕೂಲ ಆಯ್ತದೆ ಅವ್ರಿಗೆ ನಾವು ಹೆಲ್ಪ್ ಮಾಡೋದು. ಆವಾಗ 2 ಪಕ್ಷ ಇದ್ದಾಗ ನಾವು ದಳ BJP ಅಂತ ಮಾಡ್ತಾಯಿದ್ರು. ಈಗ ಮೈತ್ರಿ ಆದಾಗ ಎಲ್ಲ ಒಂದೇ ಅಂದರೆ ಇನ್ನೇನಿದೆ ಅಲ್ಲಿ ಎಲ್ಲ ಒಂದೇ ಆಗ್ಬಿಡ್ಬೇಕು ಹಂಗಾರೆ. ಮೈತ್ರಿ ಆದರೆ ಈಗ ಒಬ್ಬರ ಮೇಲೆ 4 ಜನ ಫೈಟ್ ಮಾಡಿದ್ರೆ 4 ಜನ ಸೋಲ್ಸ್ಬೋದಲ್ಲ. ಫೈಟ್ ಮಾಡಬೇಕು ಇಂಡಿವಿಜುವಲ್ ಆಗಿ, ನಮ್ಮದೇ ಪಾರ್ಟಿ ಅಂತ ಫೈಟ್ ಮಾಡಬೇಕು. ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಯಾರಾದರೂ ಆಗಲಿ. ಆದರೆ ನಾವು ಯಾವತ್ತಿದ್ರು ಅಭಯ ಹಸ್ತ ಅಷ್ಟೇ. ಮೊದಲಿಂದನೂ 20 ವರ್ಷ ನಾವು ಓಟ್ ಹಾಕೋಕ್ಕೆ ಶುರು ಆದುತ್ತಾವಿಂದ ನಾವು ಕಾಂಗ್ರೆಸ್ಸೇ. ಅವರಿದ್ರು ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಪಾಠ ಇದು. ಅವ್ರು ಸೋಲ್ತಾರ ಗೆಲ್ತಾರ, ನಾವು ಯಾವತ್ತು ಕಾಂಗ್ರೆಸ್ಸೇ. ನಮ್ಮ ತಂದೆನೂ ಕಾಂಗ್ರೆಸ್ಸೇ. ಅವ್ರು ಸಾಯಿ ತನಕನೂ, ಅವ್ರು 85 ವರ್ಷಕ್ಕೆ ಸತ್ತರು, ಅವ್ರು ಸಾಯಿ ತನಕ ಕಾಂಗ್ರೆಸ್ಸಲ್ಲೇ ಇತ್ತು. ನಾವೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಹೊಂಗನೂರಿಗೆ ಬಂದಿದ್ದೀವಿ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಇನ್ನು ಕ್ಯಾಂಡಿಡೇಟ್ ಯಾರು ಅನೌನ್ಸ್ ಮಾಡಿಲ್ಲ ಇನ್ನೂ. ಕ್ಯಾಂಡಿಡೇಟ್ ಮೇಲೆ ನಿಂತಿದ್ಯಾ? ಹಾಂ, ಈ ಕಡೆಗೆ ಇನ್ನೂ ನಿಖಿಲ್ ಅಂತ ಹೇಳ್ತವ್ರೆ, ಯೋಗೇಶ್ವರ್ ಅಂತ ಹೇಳ್ತವ್ರೆ. ನೋಡುವ, ಚಿಹ್ನೆ ಮೇಲೆ ನಿಂತಿದೆ. ಆ ಚಿಹ್ನೆ ಯಾವುದು ಅಂತ ನೋಡ್ಬಿಟ್ಟು ಜನ ಇದು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಿದ್ದಾರಲ್ಲ, ತಿರ್ಗಾ ಹೆಂಗೆ ಸರ್? ಅಲ್ಲಿ ಬೈ ಎಲೆಕ್ಷನ್ ಮಾಡಿಬಿಟ್ಟು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಮಾಡಿದ್ರೆ ಆಗಲ್ವಾ? ಆಗಲ್ಲ. ಅದು ಅದೇ ನೋಡ್ಬೇಕು ಹೆಂಗೆ ಅಂತ. ಸುರೇಶ್ ಅವ್ರು ಬಂದರೆ ಇಲ್ಲಲ್ಲ, ನಿಖಿಲು ಇಲ್ಲಾಂದ್ರೆ ಯೋಗೇಶ್ವರ್ಗೆ ಬಂದರೆ ನಿಂತ್ಕೊಂಡು ಗೆಲ್ತಾರೆ. ಯಾವುದ್ರಲ್ಲಿ ನಿಂತೋದ್ರು ಯೋಗೇಶ್ವರ ಇಲ್ಲಿ. ಅವ್ರು ಯಾವುದ್ರೆಲ್ಲಾರ ನಿಂತ್ಕೊಳ್ಳಿ ಯೋಗೇಶ್ವರ ಅವರೇ. ಎಷ್ಟು ಲೀಡಲ್ಲಿ ಗೆಲ್ತಾರೆ ಅದೆಲ್ಲ ಹೇಳಿಕ್ಕಾಗಲ್ಲ ಬಿಡಿ ಸರ್. ಅದು ಅವ್ರವ್ರ ಫೈಟ್ ಇದೆ. ಅದೇ ಡಿ ಕೆ ಸುರೇಶ್ ನಿಂತ್ಕೊಂಡ್ರೆ ಫೈಟ್ ಇದೆ. ನಮ್ಮ ಒಲವೆಲ್ಲ ಜಾಸ್ತಿ ಯೋಗೇಶ್ವರು. ನಾವು ಯಾವಾಗಲೂ ಯಾವಾಗ ಮಾಡೋದು. ಸ್ಥಳೀಕರು ಸ್ಪಂದಿಸ್ತಾರೆ. ಸುರೇಶ್ ಅವರು ಅವ್ರು ಕೆಲಸ ಮಾಡ್ತಾರೆ. ಏನೋ ಸ್ವಲ್ಪ ಫೈಟ್ ಇರ್ತದೆ ಸರ್, ಅಷ್ಟೇ. ನೋಡ್ಬೇಕು ಸರ್ ಯಾವ ಥರ ಆಗುತ್ತೆ ಅಂತ. ಯಾರು ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅಂತ ನೋಡಬೇಕು. ನಿಖಿಲ್ ಅಂತವ್ರೆ, ಈತಗೆ ಯೋಗೇಶ್ವರು. ದೇವೇಗೌಡರ ಮಗಳು ಅನ್ಸೂಯ ಅವರು ಸ್ಪರ್ಧೆ ಮಾಡ್ತಾರೆ ಅಂತಿದ್ದಾರೆ. ಸೊ ಅವ್ರ ಬಗ್ಗೆ ಯಾರು ಅಂತಲೇ ಗೊತ್ತಾಗಲ್ಲ ಸರ್. ಆ ಥರ ಆದರೆ ಗೊತ್ತಾಗಲ್ಲ. ಅವ್ರಿಗೆ ಅಳಿಯೇನೋ ಗೆದ್ದರು, ಮಗಳು ಅಂತಂದರೆ ಅಷ್ಟೊಂದು ಇದಾಗಿ ಬರಲ್ಲ. ಏನಿದ್ರು ಯೋಗೇಶ್ವರು ಡಿ ಕೆ ಆದರೆ ಒಳ್ಳೆ ಫೈಟ್ ಇದೆ. ಯಾರು ಬೆಸ್ಟ್ ಅನ್ಸುತ್ತೆ ಈಗ? ನೋಡಬೇಕು, ಎಲ್ಲರೂ ಬೆಸ್ಟೇ. ಈಗ DCM ಆಗಿದ್ದಾರೆ. ನಮಗಿಲ್ಲಿ ಯೋಗೇಶ್ವರ ಅವರು ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ನೋಡಬೇಕು ಯಾರು ಬರ್ತಾರಂತ.
ನಾವೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಸಬಾ ಹೋಬಳಿಯ ಅಂಬೇಡ್ಕರ್ ನಗರಕ್ಕೆ ಬಂದಿದ್ದೇವೆ. ಫೈಟ್ ಇದೆ ಸರ್, ಫೈಟ್ ಇದೆ. ಡಿ ಕೆ ಶಿವಕುಮಾರ್ ನಿಂತ್ಕೊಂಡೆ ಡಿ ಕೆ ಶಿವಕುಮಾರೇ ಗೆಲ್ಲೋದು. ಫೈಟ್ ಇದೆ. ಯಾರ್ಯಾರು ಫೈಟ್ ಇದೆ? ಡಿ ಕೆ ಶಿವಕುಮಾರ್ಗೆ. ಮತ್ತು ಯಾರು ನಿಂತ್ಕೊಂಡ್ರು ಗೆಲ್ತಾರೆ ಸರ್. ಡಿ ಕೆ ಶಿವಕುಮಾರ್ ಆಪೋಸಿಟ್. ಅದೇ ಅವರೇ ಬರ್ತೀನಿ ಅಂತ ಹೇಳ್ತಿದ್ರೆ, ಅವ್ರು ಬಂದರೆ ಅವರೇ ಗೆಲ್ಲೋದು. ಅವ್ರು ಬಿಟ್ಟೆ ಡಿ ಕೆ ಶಿವಕುಮಾರ್ ಸರ್ ಬಂದರೆ 100% ಡಿ ಕೆ ಶಿವಕುಮಾರ್ ಸರ್ನ ಗೆಲ್ಲಿಸ್ತೀವಿ ಸರ್. ಲೀಡ್ ಎಷ್ಟು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ 100% ಅವ್ರು ಗೆಲ್ಲಿಸ್ತೀವಿ. ಸೊ ಅವರು ಬಿಜೆಪಿ JDS ಮೈತ್ರಿ ಇದೆಯಲ್ಲ, ಗಟ್ಟಿಯಾಗಿದೆಯಲ್ಲ ಅವ್ರದ್ದು. ಸರ್ ಮೈತ್ರಿನಾರು ಆಗಿರಲಿ ಇಲ್ಲ ಸ್ವತಃ CP ಯೋಗೇಶ್ವರ್ ಸರ್ರೇ ಬಂದು ನಿಂತ್ಕೊಳ್ಳಿ, ನಾವು ಪಕ್ಕ 100% ಡಿ ಕೆ ಶಿವಕುಮಾರ್ ಸರ್ನ ಗೆಲ್ಲಿಸ್ತೀವಿ. ಇದು 100% ನೆಟ್ಟು ಫೈಟ್ ಇರುತ್ತೆ. 100% ಡಿ ಕೆ ಶಿವಕುಮಾರ್ ವಿನ್ ಆಗುತ್ತೆ. ಅಲ್ಪಸಂಖ್ಯಾತರ ಓಟು ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಔಟ್ ಆಫ್ ಬರುತ್ತೆ ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಯೋಗೇಶ್ವರ್ ಫಿಕ್ಸ್ ಆಗಿದೆ ಸರ್. ಇದು ನಾವು ಯೂತ್ ಎಲ್ಲ ಸೇರಿ ಏನು ಮಾಡ್ತಾ ಇದ್ದಾರೆ, ಈ ಸತಿ ಬೈ ಎಲೆಕ್ಷನಲ್ಲಿ ಡಿ ಕೆ ಶಿವಕುಮಾರ್ನ ಗೆಲ್ಲಿಸ್ಬೇಕು. ನಮ್ಮ ಚನ್ನಪಟ್ಟಣಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು. ನಮ್ಮ ಚನ್ನಪಟ್ಟಣಕ್ಕೆ ಸರ್ ಇಬ್ಬರಲ್ಲಿ ಯಾರು ನಿಂತ್ಕೊಳ್ಳಿ ಸರ್. ಕನಕಪುರ ಬರ್ಡೇ ಅಂದರೆ ಒಂದೇನೆ, ಇಬ್ಬರು ಕನಕಪುರದವರೇನೆ, ಅಣ್ಣ ತಮ್ಮದಿರೆ. ಇಬ್ಬರಲ್ಲಿ ಯಾರಿಗಿದ್ರು ಪಕ್ಕ ಗೆಲ್ತಾರೆ ಸರ್. ಈಗ ಕುಮಾರಸ್ವಾಮಿ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ಮತ್ತು ಯೋಗೇಶ್ವರ್ ಅವರು, ಅವ್ರಿಗೆ ಎರಡು ಬಾಲ ಸೇರಿದೆ ಅಂತ ಈಗ ಸರ್. ಇವಾಗ ಅವ್ರನ್ನ ಎಲ್ಲರೂ ಗೆಲ್ಸಿದ್ರು, ಗೆಲ್ಸಾದ್ಮೇಲೆ ಇವಾಗ ಅವ್ರಿಗೆ ಅಧಿಕಾರ ಎಲ್ಲಿ ಬೇಕು ಅಲ್ಲಿ ಬಿಟ್ಬಿಟ್ಟು ಹೋಗ್ತವ್ರೆ. ಅವ್ರಿಗೆ ಏನು ಬೇಕು ಅದನ್ನ ಮಾಡ್ಕೋತವ್ರೆ. ಈಗ ಚನ್ನಪಟ್ಟಣದಲ್ಲಿ ಗೆಲ್ಸವ್ರೆ, ನಂಬಿ ಇದು ಮಾಡವ್ರೆ ಅಂತ ಅಂದ್ಬಿಟ್ಟು ಅವ್ರನ್ನ ಯಾರು ಇದು ಮಾಡ್ತಾಯಿಲ್ಲ. ಈಗ ಡಿ ಕೆ ಶಿವಕುಮಾರ್ ಬಂದವ್ರೆ, ಸರ್ಕಾರನೇ ಮನೆ ಬಾಗಿಲಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಂದು ಮಾಡೇ ಮಾಡ್ತಾರೆ, ಅವರಿಂದ ಅಭಿವೃದ್ಧಿ ಆಗೇ ಆಗುತ್ತೆ, ಬಂದು ಇದು ಮಾಡ್ತಾರೆ ಅಂತ. ಇವಾಗ 20,000 ಇತ್ತು, 20,000 ಓಟಿತ್ತು ಚನ್ನಪಟ್ಟಣದಲ್ಲಿ. ಈಗ ಬಂದು ಎಲ್ಲರೂ ರಘುನಂದರಾಮಣ್ಣ ಬಂದ್ರಿ, ಎಲ್ಲನೂ ಸ್ವಲ್ಪ ಸೇರಿಸಿದ್ರು. ಎಲ್ಲ ಲೀಡ್ರುಗಳು ಆ ಕಡೆ ಈ ಕಡೆ ಹೊಟ್ಟೋಗಿದ್ರು. ಈಗ 80,000 ಆಗೈತೆ. ಪಕ್ಕ ಈ ಸರಿ ಗೆದ್ದೇ ಗೆಲ್ತೀವಿ. ಡಿ ಕೆ ಶಿವಕುಮಾರ್ ಗೆದ್ದೇ ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರ ಸೋಲು ಸೇಡು ತೀರ್ಸ್ಕೊಂತಾರೆ ಇದೆ ಸರ್. ಸೇಡು ಅಂತೇನಿಲ್ಲ, ಅವ್ರು ಮಾಡಿದ ಕೆಲಸ ಕಾರ್ಯಕ್ಕೆ ಅವ್ರಿಗೆ ಓಟ್ ಹಾಕ್ಬೇಕಾಗಿತ್ತು ಡಿ ಕೆ ಸುರೇಶ್ ಅವ್ರಿಗೆ. ಇಲ್ಲಿ ಜನ ಮೋಸ ಮಾಡೋರು ಅವ್ರಿಗೆ. ಆದರೂ ಪರವಾಗಿಲ್ಲ, ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ಪಕ್ಕ ಡಿ ಕೆ ಶಿವಕುಮಾರ್ ಸರ್ನ ಗೆಲ್ಲಿಸ್ತೀವಿ. 100% ಕಾಂಗ್ರೆಸ್ ವಿನ್ ಮಾಡ್ತೀವಿ ಸರ್ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ. ಅವ್ರವ್ರ ಅಭಿವೃದ್ಧಿ ನಮ್ಮ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ನೂ ಗೆಲ್ಸಿ ನೋಡಿದ್ದೀವಿ, ಇವರು ಕುಮಾರಸ್ವಾಮಿ ಅವ್ರನ್ನೂ ಗೆಲ್ಸಿ ನೋಡಿದ್ದೀವಿ. ಯಾವುದೇ ಕಾರಣಕ್ಕೂ ಏನು ಅಭಿವೃದ್ಧಿ ಏನಾಗೈತಿ ಅಂತ ನಾವು ಕಣ್ಣಾರ ನೋಡಿದ್ದೀವಿ. ಇವತ್ತೆಲ್ಲ ಪಕ್ಕ 100% ಕಾಂಗ್ರೆಸ್ಗೆ ಸಪೋರ್ಟ್ ಸರ್. ಕಾಂಗ್ರೆಸ್ಗೆ ಮಾಡೇ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಸರ್ನ ಗೆಲ್ಲಿಸ್ತೀವಿ. ನೀವೇನು ಹೇಳ್ತೀರಾ? ಒಂದೇ ಡಿ ಕೆ ಶಿವಕುಮಾರ್ ನಿಂತ್ಕೊಂಡ್ರೆ ಸರಿ. ಫಿಕ್ಸ್. ಯಾಕೆ? ಅವರೇ ಎಲ್ಲತ್ತರಲ್ಲಿ ಚೆನ್ನಾಗವರೆ, ಒಂದು ಒಳ್ಳೆ ಲೀಡ್ರು ಅದಕ್ಕೋಸ್ಕರ ಸರ್ ಡಿ ಕೆ ಸುರೇಶ ಗೆಲ್ಲಬೇಕು ಅಂತ ಇದು ಮಾಡಿದ್ವಿ. ನಾವೀಗ ಚನ್ನಪಟ್ಟಣ ನಗರದ ಶೇರು ವೃತ್ತಕ್ಕೆ ಬಂದಿದ್ದೀವಿ. ಹೆಂಗೆ ಫೈಟ್ ಇದೆ ಈ ಸಲ ಫೈಟ್ ಇದೆ. ಕಾಂಗ್ರೆಸ್ಗೂ BJP ಮೈತ್ರಿ ಸರ್ಕಾರ JDSಗೆ. ಆದರೂ ನಾವು ಎಲ್ಲ ಕಾಂಗ್ರೆಸ್ಗೆ ಕೆಲಸ ಮಾಡ್ತೀವಿ. ಯಾಕಂದರೆ ಕಾಂಗ್ರೆಸ್ ಫೇವರೆಟ್ ಪಾರ್ಟಿ. ಹಾಂ, ಕಾಂಗ್ರೆಸ್ 5 ಸ್ಕೀಮ್ ಬಿಟ್ಟವ್ರೆ. ಅದರಿಂದ ಬಡವರಿಗೆಲ್ಲ ಅನುಕೂಲ ಐತೆ. ಕರೆಂಟ್ ಬಿಲ್ಲು ಮತ್ತು 2,000 ಬರ್ತಾ ಇದೆ. ಪ್ರತಿಯೊಂದು ಥರ ಅನುಕೂಲ ಐತೆ ಅವರಿಂದ. ಆ ಸರ್ಕಾರ ಬಂದರೆ ಒಳ್ಳೆಯದೇ, ಪ್ರತಿಯೊಬ್ಬರಿಗೂ ಇಡೀ ದೇಶಕ್ಕೇ ಒಳ್ಳೆಯದು ಅನ್ನೋದು ನಮ್ಮ ವಿಷಯ. ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಇದು ನಡೀತದೆ. ಈ ಸಾರಿ ಕಾಂಗ್ರೆಸ್ ಎಲೆಕ್ಷನ್ ಬಗ್ಗೆ ಅಂತ ಈಗ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ನಿಂತ್ಕೊತವ್ರಂತ ನಾವು ಖುಷಿ ಪಡ್ತಾ ಇದ್ದೀನಿ. ಯಾಕಂದರೆ ಭಾಳ ಖುಷಿ. ಮೊದಲು ಕುಮಾರಸ್ವಾಮಿ ನಿಂತ್ಕೊಂಡಿದ್ರೆ ಏನು ಪ್ರಯೋಜನ ಆಗಿಲ್ಲ. ಈಗ ನಮ್ಮ ಡಿ ಕೆ ಶಿವಕುಮಾರ್ ನಿಂತ್ಕೊತವ್ರಂತ ನಾವು ಎಲ್ಲ ಖುಷಿ ಪಟ್ಟಿದ್ದೀನಿ. ಭಾಳ ಫೈಟ್ ನಡೀತದೆ, ಇಲ್ಲ ಅಂತ ಅಲ್ಲ. ಬಟ್ ಏನಂದರೆ ಈಗ ಜನಗಳು ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡೋಣ ಅಂತ ಎಲ್ಲ ಜನಗಳಲ್ಲಿ ಕಾಂಗ್ರೆಸ್ಗೆ ಇದ್ದೈತೆ. ಯಾರ ನೋಡಬೇಕು, ಇನ್ನೂ ಯಾರು ಡಿಸೈಡ್ ಮಾಡಲಿಲ್ಲ. ಸೂರ್ಯ ಅಂತವ್ರೆ, ಅವರು ನಿಂತ್ಕೊಂಡ್ರೆ ಒಳ್ಳೆಯದು. ಚನ್ನಪಟ್ಟಣ ನಿಂತ್ಕೊಬಿಟ್ರೆ ಯಾರ ಕಾಂಗ್ರೆಸ್ಸಿಂದ ಎಲ್ಲ ಇದು ಚನ್ನಪಟ್ಟಣ ಏನಂದರೆ ಯಾವಾಗ ಡೆವಲಪ್ಮೆಂಟ್ ಆಗಿಲ್ಲ, ಇನ್ನೂ ಗಂಟನೂ ಆಗಿಲ್ಲ. ಎಷ್ಟೋ ಜನ ಗೆದ್ದರು, ಏನೇನೋ ಮಾಡಿದ್ರು. ಬಟ್ ಚನ್ನಪಟ್ಟಣ ಇಂಪ್ರೂವ್ಮೆಂಟ್ ಏನೂ ಮಾಡಲಿಲ್ಲ ಯಾರೂ. ಡಿ ಕೆ ಸುರೇಶ್ ಅವರು ನನ್ನ ಜನರು ವಿಶ್ರಾಂತಿ ಕೊಟ್ಟಿದ್ದಾರೆ, ನಾನು ಮತ್ತೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರಲ್ಲ. ಇಲ್ಲ, ಅವರೇ ನಿಂತ್ಕೋತಾರೆ. ಅವರೇನೆ ನಿಂತ್ಕೊಳ್ಳೋದು ಅವರೇನೆ. ನೆನ್ನೆನೂ ಒಂದು ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು, ಮತ್ತು ಅಪ್ಲಿಕೇಶನ್ ಎಲ್ಲ ತಗೊಂಡವ್ರೆ. ಅಭಿವೃದ್ಧಿ ಎಲ್ಲ ಒಳ್ಳೇದು ಮಾಡೋಣ ಅಂದ್ಬಿಟ್ಟು ಕನಕಪುರ ಯಾವ ರೀತಿ ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅದೇ ರೀತಿ ನಿಮ್ಮ ಚನ್ನಪಟ್ಟಣ ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಪ್ರಕರಣದಿಂದ ಮಾಡಿದರೆ ಒಳ್ಳೆಯದು. ನಾವು ಒಂದು ಸ್ವಲ್ಪ ಖುಷಿ ಪಡ್ತೀವಿ, ಮಾಡಿದ್ರೆ ಚೆನ್ನಾಗಿದೆ. ನಾವು ಇಡೀ ದಿನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಳೂರು, ವಿರೂಪಾಕ್ಷಿಪುರ, ಕಸಬಾ ಹೋಬಳಿಗಳಲ್ಲಿ ನಿರಂತರವಾಗಿ ಜನರ ಅಭಿಪ್ರಾಯಗಳನ್ನ ಆಲಿಸುವಂತ ಒಂದು ಪ್ರಯತ್ನ ಮಾಡಿದ್ದೇವೆ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮತ್ತೆ
ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆಯ ಕಣವಾಗಿರುವಂತಹ ಈ ಕ್ಷೇತ್ರ ರಣರೋಚಕ ಆಗುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಜನರು ಎಲ್ಲ ಒಂದು ಕಡೆ ಚುನಾವಣಾ ದಿನಾಂಕ ಇನ್ನೂ ಘೋಷಣೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಇದ್ದರೂ ನೇರವಾಗಿ ಕೂಡ ಇದು ಚುನಾವಣಾ ಅಖಾಡ ರಣರೋಚಕ ಆಗುತ್ತೆ ಮತ್ತು ಕುರುಕ್ಷೇತ್ರವಾಗಿ ಮಾರ್ಪಡುತ್ತೆ ಅನ್ನುವಂತಹ ಸುಳಿವನ್ನು ಕೂಡ ಈಗ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.